ಓಹೋ, ಈ ಪ್ರಶಾಂತ್ ತೋಟವ್ರು ಬರ್ತಾರೆ ಅಂದ್ರೆ ಸ್ವಲ್ಪ ತಲೆನೋವು ಜಾಸ್ತಿ ನಮಗೆ. ಮುಳ್ಳಿಯವರೇ ಕಾಲು ತರಿಸಿ, ಮುಳ್ಳಿಯವರೇ ತಲೆ ಮಾಂಸ ತರಿಸಿ, ತಲೆ ತಿಂತಾರಪ್ಪ ನಮಗೆ. ಆ ಕುಮಾರ್ ಅವ್ರು ಬಂದ್ಬಿಟ್ರಂತುವೆ, ಲೇ ನೀನೇನ ಮಾಡ್ತಿದ್ಯಾ ಇನ್ನ? ಈ ಕೆಲಸ ನಮಗೆ ಬಿಟ್ಬಿಟ್ಟು ನೀನು ಪೂಜೆ ಮಾಡ್ತಾರಲ್ಲೇ, ನಾ ಮಾಡೋ ಕೆಲಸ ನೀನು ಮಾಡ, ಬಾರ ಈ ಕಡೆಗೆ. ಎಲ್ಲರೂ ಬೆಳಗ್ಗೆನೆ ಪೂಜೆ ಮಾಡಿದ್ರೆ ನಾವು ಕರೆಕ್ಟಾಗಿ ಮಟ್ಟ ಮಧ್ಯಾಹ್ನ 1 ಗಂಟೆಗೆ ಪೂಜೆ ಮಾಡ್ಬೇಕು ನೋಡಿ. ಓಕೆ, ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬರ್ತಾ ಇದ್ದಾರೆ. ಅದು ನಮ್ಗೆ ಹೇಳ್ಬಿಟ್ಟಿದ್ರು, ಸರ್ ನಮ್ಮ ಹತ್ರ ಎಳೆ ಕಾಲು ಸಿಗಲ್ಲ ಸರ್, ನೀವೇ ತನ್ನಿ ಕಾಲನ್ನ, ಮುಂದಿನ ಕಾಲುಗಳೇ ತನ್ನಿ ಅಂತೇಳಿ ಒಳ್ಳೆ ತಲೆ ಮಾಂಸ ಕಾಲು ಎರಡೂ ತರಿಸಿದ್ದಾರೆ. ಅದೇನು ಮಾಡ್ತಾರೆ ಅಂತ ಮಾತ್ರ ಹೇಳಿಲ್ಲ ಸರ್, ಚೆನ್ನಾಗಿರ್ಬೇಕು, ಕ್ಲೀನ್ ಮಾಡಿಸಿರ್ಬೇಕು, ಮುಂದ್ಗಡೆ ಖಾಲಿ ಆಗಿರಬೇಕು, ತಲೆನೂ ಅಷ್ಟೇ ಚೆನ್ನಾಗಿ ಸೀಸಿರ್ಬೇಕು, ಚೆನ್ನಾಗಿ ಒಡಿಸಿರ್ಬೇಕು ಅಂತ ಏನೇನೋ ಹೇಳಿದ್ರು. ಅದ್ರ ಪ್ರಕಾರನೇ ತಂದಿದ್ದೀನಿ. ಕುಮಾರ್ ಅವ್ರನ್ನು ಕರಿತೀನಿ, ಏನ್ ಮಾಡ್ತಾರೆ ಅಂತ ನಿಮ್ಗೂ ತೋರಿಸ್ತೀನಿ. ಕುಮಾರ್ ಬನ್ರಿ. ಅದೇನು ಕುಮಾರ್, ನೀವು ತಲೆ ಮಾಂಸ ತನ್ನಿ ಅಂದ್ರೆ ನಮ್ಗೆ ಹೇಳ್ಬಿಟ್ರಲ್ಲ ಇವತ್ತು. ನೀವು ಬಹಳ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ನಮ್ಮ ತಲೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ ತಲೆ ಕೇಳಿದ್ರೆ. ಹೌದೌದು ಸರ್, ತಲೆ ಕಾಲೆಲ್ಲ ತಂದಿಟ್ಟಿದ್ದೀನಿ, ಸಾಕ ನೋಡ್ಕೊಳ್ಳಿ. ಸಾಕು ಸರ್. ಏನ್ ಮಾಡ್ತಾ ಇದೀವಿ ಎರಡರಲ್ಲಿ ನೀವು? ಇದು ತಲೆ ಕಾಲು ಸಾರು ಮಾಡ್ತಾ ಇದ್ದೀನಿ ಸರ್ ಇವತ್ತು, ಗ್ರೀನ್ ಸಾರ್ ಅಂತ. ತಲೆ ಕಾಲ್ ಸಾರ್ ನೀವು ಹೋಟ್ಲಲ್ಲಿ ಮಾಡ್ತೀರಾ? ಹೌದು ಮಾಡ್ತೀವಿ ಸರ್. ಹೌದಾ? ಮಾಡ್ತೀವಿ. ಇವಾಗ ಹೊಸ ಹೋಟ್ಲುಗಳಿಗೆಲ್ಲ ಕಾಂಬಿನೇಷನ್ ಇದು ಕೊಡ್ತಾ ಇದೀನಿ. ಇವಾಗ ಹೊಸ ಐಟಮ್ ಇದು ಹೌದಾ ಕೊಡ್ತಾ ಇದೆ ಸರ್. ಇವಾಗ ವಿಜಯಪುರ ತೀರ್ ದಾಸಹಳ್ಳಿ ಎಲ್ಲ ಸಿಗುತ್ತಾ ಇದು? ಸಿಗುತ್ತೆ ಸರ್. ವಿಜಯಪುರ ಮೇನ್ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಸಖತ್ ಇರುತ್ತೆ. ನ್ಯೂ ಪ್ರಶಾಂತ್ ಹೋಟ್ಲು ಓಪನ್ ಆಗಿದೆ, ಟಿ ದಾಸಹಳ್ಳಿ ಕೂಡ ಓಪನ್ ಆಗಿದೆ. ಇವೆರಡೂ ಡಿಲೆಕ್ಸ್ ರೆಸ್ಟೋರೆಂಟ್ಗಳು, ಡಿಲೆಕ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ಗಳು. ಇದಲ್ಲದೆ ಜಯನಗರ, ಜೆಪಿ ನಗರ, ತ್ಯಾಗರಾಜ ನಗರ, ಎಲ್ಲ ಕಡೆ ನಗರ, ಬಸವೇಶ್ವರ ನಗರದಲ್ಲಿ ಕೂಡ ಇದೆ. ಈ ಹೊಸ ಐಟಮ್ ಕೊಡೋಣ ಅಂತ ಎಲ್ಲ ಕಡೆ ಲೈಕ್ ಮಾಡ್ತಾ ಇದ್ದಾರೆ. ತುಂಬಾ ಹಿರಿಕರು, ತುಂಬಾ ವಯಸ್ಸಾದವರು, ಅವರೆಲ್ಲ ತುಂಬಾ ಲೈಕ್ ಮಾಡ್ತಾ ಇದ್ದಾರೆ. ಅಂದ್ರೆ ತಲೆ ಕಾಲಿನ ಸಾರು ಸಾರು ಮಾಡಕ್ಕೆ ತಂದಿದ್ರೆ ತಲೆಕಾಲು ಸಾರು ಬೇಕಾಗುವ ಸಾಮಗ್ರಿಗಳು: ತಲೆ ಮಾಂಸ, ಕಾಲು, ಒಣ ಕೊಬ್ಬರಿ, ಗೋಡಂಬಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಕಾಳು ಮೆಣಸಿನ ಪುಡಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ತಲೆ ಮಾಂಸ ಸ್ಪೆಷಲ್ ಏನಂತ ಹೇಳಿದ್ರೆ ಇದು ಅದ್ಭುತವಾಗಿ ಆಗುವಂತ ಸಾರು. ಇದನ್ನ ತಿನ್ನಕ್ ಶುರು ಮಾಡ್ಬಿಟ್ರೆ ಬೇರೆ ಮಾಂಸಗಳು ತಿನ್ನಕ್ ಮನಸ್ಸೇ ಬರೋಲ್ಲ. ತುಂಬಾ ಜನ ಹಿರೀಕರಿಗೆ ಇವ್ರು ಹೇಳಿದಾಗೆ ಈ ತಲೆ ಮಾಂಸದ ಸಾರು, ಅದ್ರ ಜೊತೆ ಈ ಕಾಂಬಿನೇಷನ್ ಮಾಡ್ತಾರೆ. ತಲೆ ಕಾಲು ಸಾರು ಅಂತ ಮಾಡ್ತಾರೆ ಈ ಮೈಸೂರು ಮಂಡ್ಯ ಕಡೆ ಎಲ್ಲ. ಅದ್ಭುತವಾಗಿರುತ್ತೆ, ಬಾಯಲ್ಲಿ ನೀರು ಕಿತ್ಕೊಂಡು ಹೋಗ್ತಾ ಇರುತ್ತೆ. ತಿನ್ನಕ್ಕೆ ನೀವು ರೆಡಿ, ನಾವು ರೆಡಿ, ಮಾಡಕ್ಕೆ ಪ್ರಶಾಂತ್ ಹೋಟ್ಲಿನ ಕುಮಾರ್ ರೆಡಿ. ಕುಮಾರ್ ರೆಡಿ ಮಾಡೋಣ. ರೆಡಿ ಸರ್. ಏನ್ ಕೊಡಿ ಫಸ್ಟ್ ನಿಮ್ಗೆ? ಕುಕ್ಕರ್ ಕೊಡಿ ಸರ್ ಫಸ್ಟ್. ದೊಡ್ಡ ಕುಕ್ಕರ್ ಕೊಟ್ಬಿಡ್ಲಾ? ಎಲ್ಲ ಕೂಗಿಸ್ಬಿಡ್ತೀರಲ್ಲ? ಹೌದು ಸರ್. ಎಷ್ಟು ವಿಷಲ್ ಬೇಕು ಕುಮಾರ್? ಇದು ಒಂದು 3 4 ಆಗ್ಬೇಕು ಸರ್. ಸಾಕಲ್ಲ? ಸಾಕು ಸರ್, ಸಾಕು ಬಿಡಿ ಸರ್. ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನಾವು ಬಳಸ್ತಾ ಇದೀವಿ. ತಲೆ ಕಾಲಿನ ಸಾರು. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದೀನಿ ಒಗ್ಗರಣೆಗೆ. ಇದಕ್ಕೆ ಸ್ವಲ್ಪ ಈರುಳ್ಳಿ 1 ರಿಂದ 2 ಸ್ಪೂನ್ ಅಷ್ಟೇ. ಸ್ವಲ್ಪ ಈರುಳ್ಳಿ ಹಾಕಬೇಕು. ಫಸ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಸ್ವಲ್ಪ ಪುದೀನ ಹಾಕ್ತಾ ಇದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಎಸ್ ಸರ್. 1 ಸ್ಪೂನ್ ಬೆಳ್ಳುಳ್ಳಿ ಹಾಕ್ತಾ ಇದೀನಿ. 1 ಸ್ಪೂನು ಬೆಳ್ಳುಳ್ಳಿಯ ಪೇಸ್ಟು. ಓಕೆ, ಒಂದು ಅರ್ಧ ಸ್ಪೂನಿಂದ 3/4 ಸ್ಪೂನ್. ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಪೇಸ್ಟ್. ಒಂದು ಅದಾಕ್ರೆ ಅರ್ಧ ಇದು ಅಷ್ಟೇ ಲೆಕ್ಕ. ಹೌದು. 2 ಸ್ಪೂನ್ ಅಷ್ಟು ಚಿಲ್ಲಿ ಪೇಸ್ಟ್ ಹಾಕ್ತಾ ಇದೆ. ಚಿಲ್ಲಿ ಪೇಸ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಬಿರುವಂಥ ಚಿಲ್ಲಿ ಹಾಕಿ ಸರ್. ಎಷ್ಟು? 2 ಸ್ಪೂನಾ? 2.5 ಸ್ಪೂನ್. 2.5 ಸ್ಪೂನಾ? ಓಹೋ, ವೆರಿ ಗುಡ್. ಹೊಸ ಐಟಮು ನ್ಯೂ ಪ್ರಶಾಂತ್ ಹೋಟ್ಲಲ್ಲಿ ಸಿಗ್ತಾ ಇದೆ. ಇನ್ನು ಮುಂದಕ್ಕೆ ಹೊಸ ವರ್ಷಕ್ಕೆ ಹೊಸ ಐಟಮು ನಮ್ಮ ಕುಮಾರ್ ಅವರು ರೆಡಿ ಮಾಡಿದ್ದಾರೆ. ತಲೆಕಾಲು ಸಾರು. ಎಸ್ ಕುಮಾರ್, ನಮ್ಮ ಹೋಟ್ಲಿಗೆ ಬಂದು ಒಂದ್ಸರಿ ತಲೆಕಾಲು ಸಾರು ಮಾಡ್ಕೊಡ್ರಿ. ಮಾಡ್ಕೊಡೋಣ ಸರ್. ಮಾಡ್ಕೊಡೋಣ. ಜನನೇ ಇಲ್ರಿ ನಮ್ಮ ಹೋಟ್ಲಲ್ರಿ? ಬರ್ತಾರೆ ಸರ್, ಯಾಕೆ ಜನ ಇಲ್ಲ ಸರ್? ಬರ್ತಾ ಇರ್ತಾರೆ. ನಿಮಗಿಲ್ಲ ಅಂದ್ರೆ ಜನ ಇನ್ಯಾರು ಇಲ್ಲ. ನಿಮಗಿಲ್ಲ ಅಂದ್ರೆ ನಮ್ಮ ಹೋಟೆಲ್ಲಿ ಈ ಶಾಪಿಂಗ್ ಮಿಷಿನ್ ಎಲ್ಲ ಇಟ್ಟಿಲ್ಲ ಇನ್ನ ನಾವು. ಜನ ಸ್ವಲ್ಪ ಕಡಿಮೆ. ಎಲ್ಲ ಮನಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಲ್ಲ ಸರಿ ಹೋಗುತ್ತೆ, ಈ ವರ್ಷ ಎಲ್ಲ ಸರಿ ಹೋಗುತ್ತೆ ಬಿಡಿ. ಒಳ್ಳೇದೇ ಅಲ್ವಾ ಸರ್ ಅದು? ಹೌದೌದು, ಒಳ್ಳೇದು. ಒಳ್ಳೆ ಪ್ರಯತ್ನ, ಒಳ್ಳೇದು. ಓಕೆ, ಎಸ್ ಸರ್.
ಏನದು ಕಾಲು ಕಾಲನ್ನ ತಗೋಬೇಕಂದ್ರೆ ಯಾವಾಗಲೂ ಮುಂದ್ಗಡೆ ಕಾಲನೇ ತಗೊಳ್ಳಿ, ರುಚಿಯಾಗಿರುತ್ತೆ, ಚೆನ್ನಾಗಿ ಬೇಯುತ್ತೆ, ತಿಂದಾಗ ಮಜವಾಗಿರುತ್ತೆ. ಅಬ್ಬಬ್ಬಬ್ಬ, ಓಹೋ, ಸ್ವಲ್ಪ ಭಯ ಬೀಳಂಗಿಲ್ವಾ? ಮಾಂಸ ಹಾಕ್ತಾಯಿದ್ರಿ, ತಲೆ ಮಾಂಸ. ತಲೆ ಮಾಂಸ ಒಂದು ತಲೆನಾ 2 ತಲೆನಾ? ಒಂದು ತಲೆ ಸರಿ. ಒಂದು ತಲೆ ಎಷ್ಟು ಕಾಲು? 6 ಕಾಲು ಸರ್. 6 ಕಾಲು, ಅದು ಜೋಡಿ, ಅದು 6, 12 ತೊಗೊಂಡೋಗಿ ಎಲ್ಲರೂ ಮಾಡ್ಕೊಳ್ಳೋದು. ಹೌದು. ಓಹೋ, ಅದ್ಭುತ. ಅರ್ಧ ಡಜನ್ ಅಂತಾರೆ. ಅರ್ಧ ಡಜನ್ ಕಾಲು, ಒಂದು ತಲೆ ಹಾಕಿ ನೀವೇನಾದರೂ ಅದ್ರೊಳಗಡೆ ತಲೆ ಮಾಂಸದ ಸಾರು ಮಾಡಿದ್ರೆ ನೋಡಬೇಕು ಆಮೇಲೆ ಹೆಂಗಿರುತ್ತೆ ಅಂತ. ಅದ್ಭುತವಾಗಿರುತ್ತೆ. 1 ಸ್ಪೂನ್ ಉಪ್ಪು ಹಾಕ್ತಾಯಿದೆ ಸರ್. 1.5 ಸ್ಪೂನ್ ಉಪ್ಪು ಸಾಕಾ? ಹೌದು. 1 ಸ್ಪೂನು. ಓಹೋ, ವೆರಿ ಗುಡ್. ನಮ್ಮ ಮೈಸೂರು ಕಡೆ ತಲೆ ಕಾಲು ಸಾರು ಜಾಸ್ತಿ. ಹೌದು. ಕಾಂಬಿನೇಷನ್ ಆಗಿ ಮಾಡ್ತಾರೆ. ಈ ವರ್ಷದಿಂದ 2017ರಿಂದ ನಮ್ಮ ನ್ಯೂ ಪ್ರಶಾಂತ್ ಎಲ್ಲ ಹೋಟೆಲ್ಗಳು ಸಹ ನಮ್ಮ ತಲೆ ಕಾಲಿನ ಸಾರು ನ್ಯೂ ಪ್ರಶಾಂತ್ ಹೋಟೆಲ್ ಸಿಗ್ತಾ ಇದೆ. ಇವತ್ತಿನಿಂದಲೇ ಶುರು ಮಾಡಿದ್ದಾರೆ ಹೊಸ ರೆಸಿಪಿ. ಸಾರು ತಾನೇ ಇದು? ಒಟ್ಟಿಗೆ ರುಬ್ಬ ಹಾಕ್ಬಿಡ್ತೀರಾ ಅಥವಾ ಬೇಯಿಸ್ಕೊಂಡು ಆಮೇಲೆ ಹಾಕ್ತೀರಾ? ಬೇಯಿಸ್ಕೊಂಡು ಹಾಕ್ಬೇಕು ಸರ್. ಇವಾಗ ಸ್ವಲ್ಪ ಆಮೇಲೆ ಬೇಯಿಸ್ಬೇಕು ಸ್ವಲ್ಪ. ಎಷ್ಟು ವಿಜಲ್ ಬೇಕಾಗುತ್ತೆ ಸ್ವಾಮಿ ಇದಕ್ಕೆ? ಇದು 3-4 ಅತ್ತೆ ಸಾಕಾ? ಸಾಕು ಸರ್. ಇದೆಲ್ಲ ಏನಿಲ್ಲ. ಎಲೆ ಕಾಳುಗಳು, ಎಲೆ ಕಾಲು ಹೆಂಗ್ ಹುಡ್ಕ ಸ್ವಾಮಿ? ಹುಡುಕ್ತಿದ್ದೀವಿ. ನೀವೇ ತಂದಿರಲ್ಲ ಸರ್? ಅಲ್ಲ, ನಾವೇ ತಂದಿದ್ದೀವಿ. ಅದು ಎಳೆದು ಬಂತಿರೋದು ತಿನ್ಮೇಲೆ ತಾನೇ ಗೊತ್ತಾಗುತ್ತೆ. ಸ್ವಲ್ಪ ನೀರು ಹಾಕ್ತಾ ಇದೀವಿ. ಹಾಕಿ. ಆಹಾ, ವೆರಿ ಗುಡ್. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದೀವಿ. ಒಂದು ಅರ್ಧ ಇದಕ್ಕೆ ಪೆಪ್ಪರ್ ಪೌಡ್ರಾ ಮೇಲೆ ಹಾಕ್ತೀನಿ. ಓಹೋ, ಹಸಿರು ಕಲರ್ ಸಾರ ಇದು? ಎಸ್ ಸರ್. ಕುಸಣ 3 ವಿಷಲ್ ಕೂಗ್ಸೋಣ. 3 ವಿಷಲು ಕೂಗಬೇಕು. ಬೇಕಾದ್ರೆ ಇನ್ನೊಂದು Fry pan ಕೊಡ್ಸಿ. ಕೂರಿಸ್ಕೊಳ್ಳಿ. ಸ್ವಲ್ಪ ಪೆಪ್ಪರ್, ಫ್ರೈ ಪ್ಯಾನ್. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. 4 ಪೀಸ್ ಲವಂಗ ಹಾಕ್ತಾ ಇದೀನಿ. 4 ಪೀಸ್ ಲವಂಗ. 4ರಿಂದ ಒಂದು 5 ಪೀಸ್ ಲವಂಗ. 1 ತಲೆ 6 ಕಾಲು. ಸ್ವಲ್ಪ ಲವಂಗ, ಒಂದು 8-10 ಪೀಸ್ ಲವಂಗ ಹಾಕೊಳ್ಳಿ. ಮೆಣಸು ಒಂದು 2 ಮೆಣಸು ಒಂದಷ್ಟು ಹಾಕೊಳ್ಳಿ. 3 ಸ್ಪೂನ್. 3 ಸ್ಪೂನ್ ಮೆಣಸು, ಲವಂಗ, ಸ್ವಲ್ಪ ಈರುಳ್ಳಿ ಹಾಕ್ತಾ ಇದೆ. ಸ್ವಲ್ಪ ಈರುಳ್ಳಿ. ಎಸ್ ಸರ್, ಅದ್ಭುತ. ಈರುಳ್ಳಿ, ಲವಂಗ, ಮೆಣಸು, ಚಕ್ಕೆ. ಸ್ವಲ್ಪ ಚಕ್ಕೆ ಹಾಕ್ತಾ ಇದೆ. ನ್ಯೂ ಪ್ರಶಾಂತ್ ಹೋಟೆಲ್ನ ಜನಪ್ರಿಯವಾದಂಥ ಡಿಶು 2017 ಶುರು ಮಾಡ್ತಾ ಇದ್ದಾರೆ. ತಲೆ ಕಾಲು ಸಾರು ಜೊತೆಗೆ ಮುದ್ದೆ ತಿಂದು ನೋಡಿದ್ರೆ ಕಳೆದೋಗ್ಬಿಡ್ತೀರಾ ಅಷ್ಟೇ ನೀವು. ಸ್ವಲ್ಪ ಪುದೀನ ಹಾಕ್ತಾ ಇದೆ. ಹಾಕಿ ಸರ್. ಸ್ವಲ್ಪ ಪುದೀನ. ಜಾಸ್ತಿನೇ ಬೇಕಾ? ಸ್ವಲ್ಪ ಅಲ್ಲ ಸರ್, ಜಾಸ್ತಿನೇ. ಓಕೆ, ಡನ್. ಕೊತ್ತಂಬರಿ. ಸ್ವಲ್ಪ ಕೊತ್ತಂಬರಿ ಇಲ್ಲ, ಜಾಸ್ತಿನೇ ಕೊತ್ತಂಬರಿ. ಓಕೆ, ಯಾಕಂದ್ರೆ ಇದು ಹಸಿರು ಕಲರ್ ಗ್ರೇವಿ. ಓಕೆ, ಆಮೇಲೆ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ಸ್ವಲ್ಪನೇ ಅಲ್ಲ, ಜಾಸ್ತಿನೇ ಹಾಕಿ ಸರ್. ಒಣಕೊಬ್ಬರಿ, ಚೆನ್ನಾಗಿ ತುರಿದಿರುವಂಥ ಒಣಕೊಬ್ಬರಿ. ಮೈಸೂರು ಪ್ರಾಂತ್ಯದಲ್ಲಿ ಅತ್ಯಂತ ಜನಪ್ರಿಯವಾದಂಥ ತಲೆಕಾಲು ಸಾರು ಇವತ್ತಿಂದ ನ್ಯೂ ಪ್ರಶಾಂತ್ ಹೋಟೆಲ್ ಎಲ್ಲ ಕಡೆ ಸಿಗ್ತಾನೆ. ಸ್ವಲ್ಪ ಅರ್ಶಿನ ಹಾಕ್ತಾ ಇದೆ. ಎಸ್ ಸರ್, ಹಾಕಿ ಸರ್. ಸ್ವಲ್ಪ ಅರ್ಶಿನ. ಓಕೆ, ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಒಂದು 4 ಸ್ಪೂನ್ 5 ಸ್ಪೂನ್. 4-5 ಸ್ಪೂನಾ? ಹಿಂಗೆ ಹಾಕಿದ್ರೆ ಓಟ್ ಓನರ್ಗಳು ಮಠ ಸೇರ್ಕೊಂಡ್ಬಿಡ್ತಾರೆ. ಓಹೋ, ಅದ್ಭುತ. ರುಬ್ಕೋಬೇಕಾಯ್ತೀನಾ? ಇದೇ ಮಸಾಲಾನಾ? ಹೌದು. ಇದೇ ತಲೆ ಕಾಲು ಸಾರಿನ ಮಸಾಲ. ಹಾಕೋಣ. ಇರಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಬೇಕು. ಹಾಕ್ಬಿಡಿ. ಸ್ವಲ್ಪ ಧನಿಯಾ ಪುಡಿ ಏನಿಲ್ಲ, ಒಂದು ಸ್ಪೂನಷ್ಟು ಧನಿಯಾ ಪುಡಿ. 1 ತಲೆ 4 ಕಾಲು. 1-2 ಟೊಮೊಟೊ. 1-2 ಟೊಮೆಟೊ ಹಾಕ್ಕೊಡಿ ಸರ್. ಆಮೇಲೆ ಇಷ್ಟು ಮಸಾಲ ತಯಾರು ಮಾಡ್ಕೋಬೇಕು. ಆವಾಗಲೇ ಆ ತಲೆ ಕಾಲು ಸಾರು, ಗ್ರೀನ್ ಕಲರ್ ಗ್ರೇವಿ, ಪಕ್ಕದಲ್ಲಿ ಬಿಸಿ ಇವು ಒಟ್ಟು ಮುದ್ದೆ 4 ಫಿನಿಶ್. ಅಪ್ಪಣ, ಹುರಿದಿರ್ತಕ್ಕಂಥ ಎಲ್ಲ ಮಸಾಲ ಅದ್ರೊಳಗಿದೆ. ಕೊಬ್ಬರಿ ಇದೆ, ಗೋಡಂಬಿ ಇದೆ, ಟೊಮೆಟೊ ಇದೆ, ಈರುಳ್ಳಿ ಇದೆ, ಕೊತ್ತಂಬರಿ ಸೊಪ್ಪಿದೆ, ಪುದೀನ ಸೊಪ್ಪಿದೆ, ಚಕ್ಕೆ ಇದೆ, ಲವಂಗ ಇದೆ, ಧನಿಯಾ ಪುಡಿ ಕೂಡ ಇದೆ, ಫೈನಲ್ ಆಗಿ ಟೊಮೆಟೊ ಕೂಡ ಇದೆ.
ಸ್ವಲ್ಪ ನೀರು ಹಾಕ್ತೀನಿ ಸರ್. ನೀರು ಹಾಕ್ತೀನಿ ಸ್ವಲ್ಪ. ಹಾಕೊಳ್ಳಿ ಹಾಕೊಳ್ಳಿ. ಅದ್ಭುತವಾದಂಥ ಸಾರು, ತಲೆ ಕಾಲಿನ ಸಾರು ಹೊಸ ವರ್ಷದಲ್ಲಿ ಇವತ್ತಿನಿಂದ ಎಲ್ಲ ಪ್ರಶಾಂತ್ ಹೋಟ್ಲಲ್ಲೂ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ ಅನ್ಕೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ಸಾರು ನೋಡೋಣ. ನೋಡಿ ಸರ್. ಗಮ್ಮಂತದೆ. ರುಬ್ಬಿರೋಂಥ ಮಸಾಲೆಗಳು, ರುಬ್ಬಿರ್ತಕ್ಕಂಥ ಮಸಾಲ, ಒಳ್ಳೆ ಫ್ರೈ ಮಾಡಿ ರುಬ್ಬಿರ್ತಕ್ಕಂಥ ಮಸಾಲ ಇದನ್ನ ಹಾಕ್ತಾ ಇದೀವಿ. ಹಾಕಿ ಸರ್. ಕುಕ್ಕರಲ್ಲಿ ಫಸ್ಟು ಕಾಲು ಮತ್ತು ತಲೆಯನ್ನ ಚೆನ್ನಾಗಿ ಕೂಗಿಸ್ಕೊಂಡಿದೀವಿ. ಒಂದು 6, 7, 8 ವಿಷಲ್ ಕೂಗಿಸ್ಕೊಂಡಿದೀವಿ. ತಿನ್ನಕ್ಕೆ ಚೆನ್ನಾಗಿರ್ಬೇಕಲ್ವಾ, ಚೆನ್ನಾಗಿ ಬೇಯಬೇಕು, ಸೂಪ್ ಎಲ್ಲ ಇಳಿಬೇಕು, ಆಮೇಲೆ ಅದು ತಿನ್ನೋ ಮಜಾನ ನೋಡಬೇಕು ನೀವು. 6 ಕಾಲು 1 ತಲೆ ಅದ್ಭುತವಾಗಿರುವಂಥ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀರು ಹಾಕ್ತೀನಿ. ಹಾಕಿ ಸರ್. ಆಹಾ, ಕೂಗಿಸ್ಬೇಕಾ? ಏನಿಲ್ಲ, ಏನ್ ಬೇಡ ಅಲ್ವಾ? ಕುದಿಸಿದ್ರೆ ಸಾಕಲ್ಲ? ಸರ್ ಮಸಾಲೆ ಮಾತ್ರ ಕೊಡ್ತೀವಿ ಸರ್. ಕರೆ ಮಸಾಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದೀವಿ. ಫ್ರೈ ಮಾಡಿರೋಂಥ ಮಸಾಲೆ ರುಬ್ಬಿದೀವಿ. ರುಬ್ಬಿರೋಂಥ ಮಸಾಲೆ ಇದಕ್ಕೆ ಹಾಕಿದೀವಿ. ಆದ್ರಿಂದ ಒಂದು ಕುದಿ ಬಂದ್ರೆ ಲಕ 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 ಅಂತ ಬರ್ಸಾಕ್ಬಿಡ್ಬೋದು. ಇದೇನು ಹಿಂಗ್ ಕುದೀತಾ ಇದೆ? ಕುಮಾರ್ ಆಫ್ ಮಾಡ್ರಿ, ಏನೋ ಒಂದು ದಾರಿ ಮಾಡ್ತೀರಾ ನಮಗೆ. 6 ಕಾಲು 1 ತಲೆ ಸಾರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅದ್ಭುತವಾಗಿರುವಂತ ತಲೆ ಕಾಲು ಸಾರಿನ ಕಾಂಬಿನೇಷನ್ ಇವತ್ತಿಂದ ಪ್ರಶಾಂತ್ ಹೋಟೆಲ್ ಸಿಗ್ತಾ ಇದೆ. ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ನ್ಯೂ ಪ್ರಶಾಂತ್ ಹೋಟ್ಲಿಂದ ಬಂದಿದ್ದಾರೆ ಕುಮಾರ್ ಅವರು. ಕುಮಾರ್ ರೆಡಿ ಆಯ್ತೀನ್ರಿ? ರೆಡಿ ಸರ್. ಇದ್ರ ಜೊತೆಗೇನು? ಇದ್ರ ಜೊತೆಗೆ ಮುದ್ದೆ, ಚಪಾತಿ ಯಾವ್ದು ಬೇಕಾದ್ರೂ ಇಷ್ಟು ಚಾಯ್ಸ್ ಮಾಡ್ತೀವಿ. ರೀ, ಇದು ಮುದ್ದೆ ತಿನ್ಬೇಕ್ರಿ, ಚಪಾತಿ ತಿನ್ನಕ್ ಮಜಾ ಇರಲ್ರಿ. ಚಪಾತಿ ಆಗಿದಾಗ್ಬಿಡಿ, ಏನೋ ಡಿಸೈಡ್ ಆಗತ್ತೆ ಮಾಡ್ರಿ. ಒಳ್ಳೆ ತಲೆ ಕಾಲಿನ ಸಾರು. ಕಾಲು ತಗೋಬೇಕಾದ್ರೆ ಯಾವಾಗಲೂ ಕುರಿ ಕಾಲು, ಮೇಕೆ ಕಾಲು, ಯಾವುದೇ ಕಾಲು ತೊಗೊಂಡ್ರು ಕೂಡ ಮುಂದ್ಗಡೆ ಕಾಲು ತಗೊಳ್ಳಿ, ತಿನ್ನಕ್ಕೆ ಮಜವಾಗಿರುತ್ತೆ. ಹಿಂದ್ಗಡೆ ಕಾಲಲ್ಲಿ ಅಂತ ಮಜಾ ಇರಲ್ಲ, ತಿನ್ನಕ್ಕೂ ಚೆನ್ನಾಗಿರಲ್ಲ. ಓಕೆ, ಸರ್. ಅಬ್ಬಬ್ಬಬ್ಬ, ನ್ಯೂ ಪ್ರಶಾಂತ್ ಹೋಟ್ಲಿಂದ ಸ್ಪೆಷಲ್ ಸಾರ್ ಇದು. ಸ್ಪೆಷಲ್ ಸಾರು ಹೊಸ ವರ್ಷಕ್ಕೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. 6 ಕಾಲು 1 ತಲೆ ತಿಂದು ನಾವು ನೋಡ್ತೀವಿ, ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ. ಬನ್ರಿ. ಯಾರು ಬಂದಿದ್ದಾರೆ ಸ್ವಾಮಿ ನಿಮ್ ಜೊತೆಗೆ? ಅವರು ನಮ್ಮ ಸತೀಶ್ ಅವ್ರು ಬಂದಿದ್ದಾರೆ ಸರ್. ಸತೀಶ್ ಅವ್ರು ಬಂದಿದ್ದಾರಾ? ಅವ್ರು ತಿಂದಿಲ್ಲ ಅಂತ ಕಾಣಿದೆ, ಟೇಸ್ಟ್ ಮಾಡ್ಸೋಣ ಅವ್ರಿಗೆ. ಮಾಡ್ಸಬಿಡ ಸರ್. ಏ ಸತೀಶ್ ಬನ್ರಿ ಇಲ್ಲಿ. ಹೊಸ ಐಟಮ್ ಅಂತ ಅವ್ರಿಗೆ ಪ್ರಿಪೇರ್ ಮಾಡ್ತಾ ಇದೀವಿ. ಅವರು ಸತೀಶ್ ಏನೋ ಹೊಸ ಐಟಮ್ ಇವತ್ತಿಂದ ನಿಮ್ಮ ಹೋಟ್ಲಲ್ಲಿ ಬಂದಿರಿಂದ ಸ್ಪೆಷಲ್ ಇವತ್ತು. ನೀವು ಬಂದಿದ್ದಕ್ಕೆ ಸ್ಪೆಷಲ್ ಅಂತ ನೋಡಿ. ಗೊತ್ತಿಲ್ಲ ಅವ್ರು ಮಾಡೋದು ಇವತ್ತು. ಹೌದಾ? ಸರ್ಪ್ರೈಸ್ ಕೊಟ್ಟವ್ರೆ. ಅವ್ರು ಹೇಳ್ಬಿಟ್ಟಿದ್ದಾರೆ ಇವತ್ತು 1ನೇ ತಾರೀಕಿಂದ ನಮ್ಮೆಲ್ಲ ನ್ಯೂ ಪ್ರಶಾಂತ್ ಹೋಟ್ಲಲ್ಲಿ ತಲೆ ಕಾಲು ಸಾರು ಸಿಗುತ್ತದೆ, ಬನ್ನಿ ತಿನ್ಕೊಳ್ಳಿ. ಓಕೆ, ಶುರು ಮಾಡೋಣ. ಹಾ ಮಾಡಿ ಸರ್. ಯಾಕೆಂದ್ರೆ ಈ ಕಾಲ್ ಸೂಪ್ ಮಾಡೋದ್ರಿಂದ ಇದರಿಂದ ಬಹಳ ಚೆನ್ನಾಗಿರುತ್ತೆ ಅಂತ ಒಂದು ಐಡಿಯಾದಲ್ಲಿ ಮಾಡಿದ್ವಿ. ಒಳ್ಳೆ ಸರ್, ಒಳ್ಳೇದು. ಎಲ್ಲಾರು ಕಾಲ್ ಸೂಪ್ ಮಾಡಿದ್ರೆ, ನಾವು ತಲೆ ಕಾಲ್ ಸಾರು ಮಾಡಿದ್ರೆ ಜನ ಚೇಂಜ್ ಕೇಳ್ತಾರೆ ಕುಮಾರ್. ಹೌದು ಸರ್. ಏ ಮೂರ್ತಿ ಬಾರಲೇ, ಎಷ್ಟೋ ತನಕ ನಾವು ತಟ್ಟೆ ತರೋದು ನೀನು ಲೇ. ಇಡ ನಮ್ಮಟ್ರು ತಲೆ ಕಾಲು ಸಾರು ಮಾಡಕಣ, ಏನಂತೀಯ? ಹಾ, ನಿಮ್ಮನ್ನ ಇಟ್ಕೊಂಡು ತಲೆ ಸಾರು ಮಾಡ್ದಂಗೆ ಕಾಲು ಸಾರು ಮಾಡ್ದಂಗೆ ನಾನು. ತೊಳಿ ಸರ್, ಹಾಂ ಟೇಸ್ಟ್ ಮಾಡಿ ಸರ್. ಇವತ್ತಿಂದ ಹೊಸ ರುಚಿ, ಹೊಸ ವರ್ಷದಲ್ಲಿ ಹೊಸ ರುಚಿ. ಓಹೋ, ಒಂಥರ ಭಯಂಕರವಾಗಿಲ್ವಾ? ಹೌದು, ಏನು ತಲೆಕಾಲು ಸಾರು ಅಂದ್ರೇ ಭಯಂಕರ ಭಯಂಕರ ಅಲ್ವಾ? ಬ್ರಹ್ಮಾಂಡ ಆದಿದ್ದಂಗೆ ಒಂಥರ. ಓಕೆ, ಟೇಸ್ಟು ಚೆನ್ನಾಗಿದೆಯಾ? ಓ ಅದ್ಭುತ, ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಗ್ರೇವಿ. ಎಷ್ಟು ಬೆಂದಿದೆ ಅಂದರೆ ಆ ಮೂಳೆ ಮೇಲೆ ಮಾಂಸನೇ ಇಲ್ಲ, ಎಲ್ಲ ಎಗರ್ಕೊಂಡ್ಬಿಟ್ಟಿದೆ. ಆ ಥರ ಬೆಂದ್ರೇನೆ ಸರ್ ಅದಕ್ಕೊಂದು ಸೂಪ್ಗೊಂದು ಇದು ಇರೋದು. ಅಲ್ಲ, ಹಂಗೆ ಮಾಡಿದ್ರೇ ಮಜಾ ಅದು. ಹೌದು. ಹೆಂಗಿದೆ ಸತೀಶ್ ಹೊಸ ರುಚಿ? ಹಾಂ ಚೆನ್ನಾಗಿ ಸರ್, ಚೆನ್ನಾಗಿದೆ. ನೀವು ಹೇಳಬೇಕು. ತುಂಬ ಬಿಸಿ, ಒಳ್ಳೆ ಗ್ರೇವಿ, ಮಾತ್ರ ಅದ್ಭುತವಾಗಿದೆ ಗ್ರೇವಿ. ಇದು ಮಜಾ. ಎಷ್ಟು ಬೆಂದಿದೆ ಅಂದರೆ
ಇವತ್ತಿನ ಜನ ಕಳೆದೋಗ್ಬಿಡ್ತಾರೆ. ಸಖತ್ತ ಮಾಡಿದ್ದೀನಿ, ಸಕ್ಸಸ್ಫುಲ್ ಆಗಿದೆ ಬಿಡ್ರಿ. ಇದು ಈ ವರ್ಷದ ಅತ್ಯುತ್ತಮ ಅಡಿಗೆ ಆಗುತ್ತೆ ನೋಡ್ರಿ 2017. ಥ್ಯಾಂಕ್ ಯು ಸರ್. ಅದ್ಭುತ ಮಾಡಿದ್ದೀರಾ, ಹಾಂ ಥ್ಯಾಂಕ್ಸ್ ಬಹಳ ಸರ್. ಖುಷಿ ಆಯ್ತು. ಓಕೆ ಸರ್. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು ಸರ್. ನಾನು ಹೇಳ್ತೀನಲ್ಲ, ಇದು ಬಿಟ್ಟ ಮೇಲೆ ನಿಮ್ ಬೇರೆದೆಲ್ಲ ಡಲ್ ಆಗ್ಬಿಡ್ತದೆ. ಹೌದು. ಮಾತು ಬರ್ದಿಕೊಳ್ಳಿ. ಹೌದು ಸರ್. ಚೆನ್ನಾಗಿ ಮಾಡಿ ಬಿಸ್ನೆಸ್. 2017 ಚೆನ್ನಾಗಾಗ್ಲಿ. ಓಕೆ ಸರ್. ಖುಷಿಯಾಗಿ ಮಾಡಿ. ಅಡಿಗೆ ಮಾಡೋರೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ಕೋತೀವಿ. ಥ್ಯಾಂಕ್ ಯು ಸರ್. ಒಳ್ಳೆ ಅದ್ಭುತವಾಗಿರುವಂಥ ಒಂದು ಕಾನ್ಸೆಪ್ಟು. ತಲೆ ಕಾಲಿನ ಸಾರು ಇವತ್ತಿಂದ ನ್ಯೂ ಪ್ರಶಾಂತ್ ಹೋಟೆಲ್ ಎಲ್ಲ ಕಡೆ ಸಿಗ್ತಾ ಇದೆ. ಅಲ್ಲಿ ಸಿಗುತ್ತೋ ಬಿಡುತ್ತೋ, ನಮ್ಮ ಕೈಲಂತೂ ಬಂದ್ಬಿಟ್ಟಿದೆ. ಇವತ್ತೇ ಒಂದು 6 ಕಾಲು 1 ತಲೆ ತರಿಸಿ ನೀವೇ ಮಾಡ್ಕೊಂಡ್ರು ಕೂಡ ಕಳೆದೋಗ್ಬಿಡ್ತೀರಾ ತಿನ್ನಕ್ಕೋದ್ರೆ. ಇದಂತೂ ತಿಂದು ಖಾಲಿ ಮಾಡಲೇಬೇಕು, ಇಲ್ಲ ನಮ್ಮ ಹೋಟ್ಲಲ್ಲಿ ಇಟ್ಕೊಂಡು ನಾವಾರು ಮಾರ್ಕೊಳ್ಳೇಬೇಕು. ಈ ಎರಡರೊಂದು ಡಿಸೈಡ್ ಮಾಡ್ತೀವಿ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸ್ಮಾಲ್ ತಲೆಕಾಲ್ ಸಾರು ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಕಾಲು, ತಲೆ ಮಾಂಸ, ಉಪ್ಪು, ನೀರು, ಕಾಳು ಮೆಣಸಿನ ಪುಡಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ಪ್ಯಾನಿಗೆ ಎಣ್ಣೆ, ಲವಂಗ, ಕಾಳು ಮೆಣಸು, ಈರುಳ್ಳಿ, ಚಕ್ಕೆ, ಪುದೀನ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಅರಿಶಿನ, ಗೋಡಂಬಿ, ಧನಿಯಾ ಪುಡಿ, ಟೊಮೊಟೊ ಹಾಕಿ ಹುರಿದು ಮಿಕ್ಸಿ ಜರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ನಂತರ ತಲೆಕಾಲು ಬೇಯಿಸಿಕೊಂಡ ಕುಕ್ಕರ್ಗೆ ಹಾಕಿ ಮಸಾಲ ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸಿದರೆ ತಲೆಕಾಲು ಸಾರು ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ನಾವು ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀವಿ, ಆದರೆ ನಮ್ಮ ಕೈ ರುಚಿ ನೀವು ತಿನ್ನಕ್ಕೆ ಸಾಧ್ಯನೇ ಇಲ್ಲ. ನೀವು ಕರೆದೇ ಇಲ್ಲ ನಮ್ಮನ್ನ. ಇವತ್ತು ಕರ್ಕೊಳ್ಳಿ, ಒಳ್ಳೆ ಒಂದು ಏಡಿಕಾಯಿ ಫ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಏಡಿಕಾಯಿ ಫ್ರೈ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ಬನ್ನಿಮ್ಮ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಉಷಾ ರಾಮಚಂದ್ರ ರೆಡ್ಡಿ. ಉಷಾ ರಾಮಚಂದ್ರ ರೆಡ್ಡಿ. ರೆಡ್ಡಿಗಳು ಬನ್ನಿ. ರಾಮಚಂದ್ರ ರೆಡ್ಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಬಿಸ್ನೆಸ್. ಬಿಸ್ನೆಸ್ಸಾ? ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಾ? ಓಕೆ. ಎಷ್ಟು ಜನ ಮಕ್ಕಳಮ್ಮ? ಇಬ್ರು. ಏನ್ ಮಾಡ್ತಾರೆ? ಒಬ್ರು ಅದೇ ಸೈಟ್ ಇದೆ ಕಟ್ಟೋದು, ಇನ್ನೊಬ್ರು ರಿಯಲ್ ಎಸ್ಟೇಟ್. ಓ, 2 ಮಕ್ಕಳು ಅದೇನಾ? ಓ, ಯಜಮಾನ್ರು ಮಕ್ಕಳು ಎಲ್ಲ ಒಟ್ಟಿಗೆ ಒಂದೇ ಬಿಸ್ನೆಸ್. ವೆರಿ ಗುಡ್. ಎಲ್ಲಿದೆ ನಿಮ್ಮ ಮನೆ? ಓಲ್ಡ್ ಏರ್ಪೋರ್ಟ್ ರೋಡ್, ಕೋಡಿಹಳ್ಳಿ. ಕೋಡಿಹಳ್ಳಿಯಲ್ಲಿ ಹತ್ರ ಇದ್ದೀರಾ? ಓಕೆ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಿ? ಏಡಿ ಫ್ರೈ. ಏಡಿ ಫ್ರೈ ಮಾಡ್ತಾ ಇದೀರಾ? ಇಬ್ರು ಮಕ್ಳಿಗೆ ಮದುವೆ ಆಗಿದೆಯಾ? ಹಾ, ಇಬ್ರು ಮಕ್ಳು. ಇಬ್ರು ಸೊಸೆದಿರಾ? ಇಬ್ರು ಸೊಸೆ. ಸೊಸೆದಿರಿಗೆಲ್ಲ ಹ್ಯಾಂಡ್ ಓವರ್ ಮಾಡಿದ್ದೀರಾ? ಎಲ್ಲ ಕೀ ಎಲ್ಲ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಾ ಇನ್ನ ಇಲ್ವಾ? ಸ್ವಲ್ಪ ಕೊಟ್ಟಿದ್ದಿ. ಸ್ವಲ್ಪ ಕೊಟ್ಟಿದ್ದೀವಿ, ಪೂರ್ತಿ ಕೊಡಲ್ಲ. ಪೂರ್ತಿ ಕೊಟ್ಟು ಹಿಡಿಯಕ್ಕಾಗ್ತದ ಮುರಳಿ ಅವರೇ? ಒಳ್ಳೆ ಕತೆ ತಮಾಷೆ ಮಾಡ್ತಿರ್ಲ ನೀವು. ಸ್ವಲ್ಪ ಕೊಡ್ತಾ ಇರಬೇಕು, ಒಂದೇ ಸರಿ ಪೂರ್ತಿಯಾಗಿ ಕೊಡಬಾರ್ದು. ಅಡಿಗೆ ಮನೆ ಕೀರಿರಿ, ಲಾಕರ್ದಲ್ಲ ಕೇಳ್ತಾ ಇರೋದು. ಓಕೆ ಮೇಡಮ್. ಏಡಿ ಕಾಯಿ ಫ್ರೈಯಾ ಡ್ರೈಯಾ ಸಾರಾ? ಡ್ರೈ ಟೈಪ್ ಗ್ರೇವಿ ಇರುತ್ತೆ. ಗಟ್ಟಿ ಗ್ರೇವಿ ಇರುತ್ತಾ? ಏನಕ್ಕೆ ಚೆನ್ನಾಗಿರುತ್ತಮ್ಮ ಅದು? ರೈಸ್ಗೂ ಚೆನ್ನಾಗಿರುತ್ತೆ. ಚಪಾತಿ. ಚಪಾತಿ ಏನ್ ತಿಂದಿದ್ದೀರಾ? ನಮಗೆ ಚಪಾತಿ ತಿನ್ನ ರೈಸ್ ತಿಂದಿದ್ದೀರಾ? ಓಕೆ, ಶುರು ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಏಡಿಕಾಯಿ ಫ್ರೈ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಶುರು ಮಾಡೋಣ. ಮಾಡಕ್ಕೆ ಏನೇನು ತಂದಿದ್ದೀನಿ? ಕ್ರಾಬ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಕ್ರಾಬ್, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡಮ್ಮ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಂಡ್ಲಿ ಕೊಡಿ. ಏನಕ್ಕೆ ಬಾಂಡ್ಲಿ? ಅದು ಮಾಡೋದಕ್ಕೆ ಫ್ರೈ. ಬಾಂಡ್ಲಿಲೇ ಮಾಡ್ಬಿಡ್ತೀರಾ? ಬಾಂಡ್ಲಿಲೇ ಮಾಡೋದು. ಇದೇ ಸಾಕಾ? ದೊಡ್ಡ ಬಾಂಡ್ಲಿ ಕೊಡ್ಲಾ? ಇದು ಕೊಡ್ಲಾ? ಅದು ದೊಡ್ಡದಾಯ್ತು. ಅದೇ ಕೊಡಿ. ಇದೇ ಸಾಕಾ? ಸಾಕು. ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು. ಸಾಸಿವೆ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಅಡಿಗೆ ಮಾಡ್ತೀರಾ ಇನ್ನ ನೀವು? ಹೇಳನು ಹಾ, ಮಾಡ್ತೀವಿ. ನಾವೇ ವರ್ಕಿಂಗಾ ಇಲ್ಲ ಮನೇಲೇ ಇದ್ದಾರಾ? ಇಲ್ಲ, ಯಾರು ವರ್ಕ್ ಮಾಡಲ್ಲ, ಮನೇಲೇ ಇದ್ದಾರೆ. ಓಕೆ. ಆನಿಯನ್ ಹಾಕ್ತಾ ಇದ್ದೀನಿ. ಮೇಡಮ್ ಹಾಕಿ. 2 ಆನಿಯನ್. ಓಕೆ ಓಕೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೇನು ಮಾಡ್ತೀರಾ ಫ್ರೀ ಟೈಮಲ್ಲಿ? ನಿಮ್ದು ಒಗ್ಗರಣೆ ಡಬ್ಬಿ ನೋಡ್ತೀನಿ. ನೋಡ್ತೀರಾ ಒಗ್ಗರಣೆ ಡಬ್ಬಿ ಎಲ್ಲ? ನೋಡ್ತೀವಿ ಒಂದ್ಸರಿ. ಆಮೇಲೆ ಇದು ಗಾರ್ಡನ್ ಇದೆ, ಗಾರ್ಡನ್ ನೋಡ್ಕೊಳ್ಳೋದು. ಗಾರ್ಡನ್ ನೋಡ್ಕೊಳ್ಳೋದು, ತರಕಾರಿ ಬೆಳೆಯೋದು, ಹೂವು ಬೆಳೆಯೋದು. ಅದೇ ಸುಮ್ಮನೆ ಆ ಥರ ಮನೆ ಬುಕ್ಸ್ ಓದೋದು, ಟಿವಿ. ಇಲ್ಲಿ ಅವೆಲ್ಲ ಏನೋ ಹವ್ಯಾಸ ಇರ್ಬೇಕಲ್ಲಮ್ಮ? ಯೋಗ ಮಾಡ್ತೀವಿ ಬೆಳಗ್ಗೆ ಎದ್ದು. ವೆರಿ ಗುಡ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 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 ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಈರುಳ್ಳಿ, ಅದು ಸಾಸಿವೆ. ಇದು ವಾಸನೆ ಎಲ್ಲ ಹೋಗ್ಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು.
ಒದ್ಬೇಕು. ಎಸ್ 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 ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಕಿಮ್ಮ, ಯಾರು ಬೇಡ ಅಂತಾರೆ, ಹಾಕಿ. ಸ್ವಲ್ಪ ಫ್ರೈ ಆಗ್ತಾ ಇರಲಿ, Okay. ಮಿಕ್ಸಿಗೆ ಹಾಕ್ಕೊಳ್ಬೇಕು. ಹಾಕೊಳ್ಳಿಮ್ಮ, ನೀವು ಹಾಕ್ಲಿ, ಅದೇನೇನು ಹಾಕ್ತೀರಾ ಮಿಕ್ಸಿಗೆ ಹಾಕಿ. ಸ್ವಲ್ಪ ಕೋಕೋನಟ್, ಏನದು ಕೊಬ್ಬರಿನಾ? ಕೊಬ್ಬರಿ ಒಂದು 2 ಸ್ಪೂನ್. ಒಣ ಕೊಬ್ಬರಿನಾ? ಹಸಿದೆ, ಹಸಿದೆ. ತೆಂಗಿನಕಾಯಿನ ರುಬ್ಕೊಳ್ತಾ ಇದ್ದಾರೆ ಉಷಾ ಅವರು. ಒಂದು 2 ಮೆಣಸಿನ್ಕಾಯಿ. ಓಕೆ, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ. ಯಾರಿಗಿಷ್ಟ ನಿಮ್ಮಲ್ಲಿ ಏಡಿಕಾಯಿ? ನಮ್ಮ ಮಗನಿಗೆ ತುಂಬ ಇಷ್ಟ. ದೊಡ್ಡ ಮಗನಿಗ ಚಿಕ್ಕ ಮಗನಿಗ? ಚಿಕ್ಕ ಮಗನಿಗೆ. ಇವಾಗ ಯಾರ ಜೊತೆ, ದೊಡ್ಡ ಮಗನ ಬಂದಿರೋ ಚಿಕ್ಕ ಮಗನ ಬಂದಿರೋದು? ಚಿಕ್ಕ ಮಗ ಸೊಸೆ. ಓಹೋ, ಅವ್ರ ಮಕ್ಳಿಲ್ವ ಇನ್ನ? ಇಲ್ಲ ಇನ್ನ. ಓಕೆ, ಏನಾಗ್ಬೇಕು ಹೇಳಿ, ಇವಾಗ ಏನು ಬೇಕು ಹೇಳಿಮ್ಮ? ಚಿಲ್ಲಿ ಪೌಡ್ರ್, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅಚ್ಚ ಖಾರದ ಪುಡಿ, ರವಿಯವರ ಧನಿಯಾ ಪುಡಿ ಸ್ವಲ್ಪ. ಎಸ್, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ರ ಕ್ರಾಬ್ನ. ಸಣ್ಣ ಮಗನಿಗೆ ಇಷ್ಟನಾ ಇದು? ಯಾವುದು? ಹೌದಾ? ತುಂಬ ಇಷ್ಟ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ಕೊತ್ತಂಬರಿ ನೀರು ಹಾಕಿ. ಸಾಕಾ ನೀರು? ಇದು ಇದೆಯಲ್ವಾ, ಇದು ಸ್ವಲ್ಪ ಇನ್ನು ಮಸಾಲ ಬೇರೆ ಇದೆ ಅಲ್ವಾ? ಇದು ರುಬ್ಬಿರೋದು ಕೊಬ್ಬರಿ, Yes. ಮೆಣಸಿನ್ಕಾಯಿ ಹಾಕ್ತಾರೆ, ಸಾಲ್ಟ್ ಹಾಕ್ತೀನಿ. ಹಾಕಿ. ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಎರಡನ್ನ ಚೆನ್ನಾಗಿ ರುಬ್ಕೊಂಡಿರುವಂಥದ್ದು ಹಾಕ್ತಾ ಇದ್ದಾರೆ. ಓಕೆಮ್ಮ, ಉಪ್ಪು ಕೈಯಲ್ಲೇ ಹಾಕ್ತೀನಿ. ದಯವಿಟ್ಟು ಕೈಲಿ ಹಾಕಿ, ಮಲ್ಲಿ ಹೆಂಗೆ ಹಾಕ್ತೀರ ಹಂಗೆ ಮಾಡಿ. ಆದ್ರೆ ಸೀ ಫುಡ್ ಅಲ್ವಾ, ಅದ್ರಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ, ಸ್ವಲ್ಪ ಕಡಿಮೆ ನೋಡ್ಕೊಂಡೆ ಹಾಕ್ಕೋಬೇಕು. ನೋಡ್ಕೊಂಡು ಹಾಕೋದಂದ್ರೆ ಹಿಂಗೆ ರುಚಿ ನೋಡ್ಕೊಂಡು ಹಾಕದ? ಹೌದು. ಎಸ್ ಮೇಡಮ್, ಹಾಕಿ. ಮುಚ್ಚೋಣ ಇದೆನಾ? ಮುಚ್ಚಬೇಕು. ಓಹೋ, ಆಗಿದೆಯಲ್ಲ? ಆಗಿದೆ. ಆಫ್ ಮಾಡೋಣ? ಮಾಡಿ. ಸಖತ್ತಾಗಿ ಬರ್ತದೆ. ಹಾಕಿ, ತಾಳಿ. ತಾಳಿ. ಓಹೋ, ಕ್ರಾಬ್ ಫ್ರೈ ಸರ್ ಇದು. ಕ್ರಾಬ್ ಫ್ರೈಯಾ? ಓಕೆ, ಕ್ರಾಬ್ ಫ್ರೈಯನ್ನು ಮಾಡಿ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ಕ್ರಾಬ್ ಫ್ರೈ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ವಿಶೇಷ ಏನಂದರೆ 20 ವರ್ಷ ಆಗಿದೆ ಇವರು ಮಟನ್ ತಿನ್ನದೇ ಬಿಟ್ಬಿಟ್ಟಿದ್ದಾರೆ. ಮಕ್ಳಿಗೋಸ್ಕರ ಅಡುಗೆ ಮಾಡಿ ಕೊಡ್ತಾರೆ. ಉಪ್ಪು ಖಾರ ನೋಡಿಲ್ಲ ಮುರಳಿಯವರೇ, ನೀವೇ ನೋಡಬೇಕು ಅಂದರು. ಅದು ಹೆಂಗಾಗುತ್ತೆ ಮೇಡಮ್, 20 ವರ್ಷ ಆಗಿದೆ ತಿಂದು ನಾನು ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಕ್ರಾಬ್ ಫ್ರೈಯನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನಿಮ್ಗೆ ಹೇಳ್ತೀವಿ, ಇಲ್ಲಾಂದರೆ ನಾವೇ ಕಡ್ಕೊಳ್ತೀವಿ. ಬನ್ನಿ ಮೇಡಮ್. ಇದು ಹೆಂಗೆ ತಿನ್ನೋದು? ಇಷ್ಟೊಂದು ಗಟ್ಟಿ ಗೊಜ್ಜು ಮಾಡಿದಿರಲ್ಲ ನೀವು? ತಿನ್ಬೋದು ಸರ್, ರೈಸ್ ಎಲ್ಲ ತಿನ್ಬೋದು. ರೈಸಲ್ಲಿ ತಿನ್ಬೋದಾ? ಹೌದು, ರೈಸ್ ತಂದಿದ್ದೀನಿ. ಕರೆಕ್ಟು. ಯಾರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ನಿಮ್ಮ ನಮ್ಮ ಜೊತೆಗೆ? ಮಗ ಸೊಸೆ ಬಂದಿದ್ದಾರೆ. ಮಗ ಸೊಸೆ ಇಬ್ರು ಬಂದಿದ್ದಾರೆ. ಮಗನ ಹೆಸರೇನು? ದೀಪಕ್. ಸೊಸೆ ಹೆಸರು? ರೋಜಾ. ರೋಜಾ. ದೀಪಕ್ ಅವರು ರೋಜಾ ಅವ್ರು ಇಬ್ರು ಕರ್ಕೊಂಬಪ್ಪ. ಮೂರ್ತಿ ಹೋಗಪ್ಪ, ಕರ್ಕೊಂಬ ಅವ್ರನ್ನ. ರೋಜಾ ಅವರು ಕ್ರಾಪ್ ತಿನ್ನಲ್ಲ ಅಂತ ಹೇಳ್ತಾರೆ, ಬಿಡ್ತಿ ಬರುತ್ತೆ ತಿನ್ನಿಲ್ಲ ಅಂತ ಹೇಳಿದ್ರೆ. ಹೇಳಿ ರೋಜಾ ಅವರೇ. ಯಾಕೆ ಮೇಡಮ್ ಆಗ್ಬಾರಲ್ವಾ ನಿಮ್ಗೂ ಅದಕ್ಕೂ? ನೋಡಿ ಹೆಂಗಿದೆ. ಹೌದಾ? ತುಂಬಾ ಇಷ್ಟ. ಹೌದಾ? ತುಂಬಾ. ಓಕೆ ಓಕೆ ಓಕೆ. ಮತ್ತೆ ಪ್ರೋಗ್ರಾಮ್ ಎಲ್ಲ ನೋಡ್ತೀರಾ ರೋಜಾ ಅವರೇ? ಚೆನ್ನಾಗಿ ಮಾಡ್ತಾರೆ ಅಡುಗೆ ಅತ್ತೆ ಅವರು? ಚೆನ್ನಾಗಿ ಮಾಡ್ತಾರೆ. ಕೀ ಇಸ್ಕೊಳ್ಳಿ, ಇನ್ನ ಕೀ ಕೊಟ್ಟಿಲ್ಲ ಅಂತ ಇದ್ರು. ನಾಟಿ ಕೋಳಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀವಿ. ನಿಮ್ಮ ಪ್ರೋಗ್ರಾಮ್ ನೋಡಿ ಹೇಳಿ ಸರ್. ತುಂಬಾ ವೆರೈಟೀಸ್ ಮಾಡ್ತಾರೆ ಸರ್. ಹೌದಾ? ಯೂಶಲಿ ನಾವು ಎಲ್ಲಾದ್ರೂ ಹೈವೇಸ್ ಹೋಗುವಾಗ ಹಾ. ನಿಮ್ಮ ಫೋಟೋ ಇದ್ರೆ ಓ ಇದು ಮೈಸೂರಲ್ಲಿ ಚೆನ್ನಾಗಿರುತ್ತೆ ಹೋದಾಗ ಹೋಟ್ಲು ಅಲ್ಲಿ ಅಂತ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ ನೀವು. ಥ್ಯಾಂಕ್ ಯು ಸರ್. ಟೇಸ್ಟ್ ಮಾಡ್ತೀರಾ? ಮೂರ್ತಿ ಬರ ಇಲ್ಲಿ. ದೀಪಕ್ ಒಂದು ಪ್ಲೇಟ್ ಕೊಡ. ಟೇಸ್ಟ್ ಮಾಡಿ, ಅವ್ರ ಅಮ್ಮ ಮಾಡಿರೋದು ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಾಗಿ. ಕ್ರ್ಯಾಬ್ ಎಲ್ಲ ಸ್ವಲ್ಪ ಸೈಜ್ ಇರ್ಬೇಕು ಸರ್. ಅಲ್ವಾ ಸರ್? ನಾನು ಅದೇ ಹೇಳಿದೆ. ನಾನು ದಪ್ಪ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿಗ್ಬೇಕಲ್ಲ ಸರ್ ಇಲ್ಲಿ. ತೊಗೊಳ್ಳಿ ಸರ್, ಟೇಸ್ಟ್ ಮಾಡಿ. ಏನು ರೈಸ್ ಹಾಕೊಳ್ಳೋದಮ್ಮ ಇದಕ್ಕೆ? ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವೇನು ಇದು ರೈಸ್ ಥರ ತಿನ್ನೋ ಥರ ಇಲ್ವಲ್ಲ ಇದು? ಹಾಕ್ಕೋಬೋದು, ಇನ್ನು ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು. ಹೌದಾ?
ಹೇಳಿ ಟೇಸ್ಟಿ ಆಗಿದೆ ಅಂತ. ಒಂದು ಸರಿ ಬಾಯಿಟ್ಕೊಂಡ ತಕ್ಷಣ ರುಚಿ ಹೇಳೋಕ್ಕಾಗತ್ತೆ, ಅದು ಸುಳ್ಳು, ತೋರಿಕೆ ಹೇಳುವಂಥದ್ದು. ಅದೊಂದು 2-3 ಸರಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲಿಂದ ಅದು ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ತಿರ್ಗಾ ಇಲ್ಲಿಗೆ ಬರಬೇಕು, ಕ್ರಾಬ್ಗೆಲ್ಲ- ಇಲ್ಲಿಂದ ಹೇಳ್ಬೇಕು. ಈ 3ಕ್ಕೂ ಒಂದು ಟೈಮ್ ಆಗುತ್ತೆ. ಆ ಟೈಮ್ ಇಡ್ಸುವೆ ಬಾಯಿ ಇಟ್ಟ ತಕ್ಷಣ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ ಸರ್. ಖಾರ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಸರ್. ನಿಮಗೆ? ನಮಗಿಲ್ಲ, ಕರೆಕ್ಟಾಗಿದೆ. ಕ್ರಾಬು ಪ್ರಾನ್ಸ್ಗೆಲ್ಲ ಸ್ವಲ್ಪ ಖಾರ ಇದ್ರೇನೆ. ಚೆನ್ನಾಗಿದೆ. ಹೊಸ ಸಿನಿಮಾ. ಓಹೋ, ಚೆನ್ನಾಗಿದೆ. ಅಷ್ಟು ತಿಂದಿಲ್ಲ ಅಂದ್ರೆ ಅದು ಹೇಳಕ್ಕಾಗಲ್ಲ. ಹೌದು, ಆಮೇಲೆ ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಾ, ಸುಮ್ಮನೆ ಏನೋ ಶೋಕಿಗೆ ತುಂಬಾ ಚೆನ್ನಾಗಿತ್ತಿದ್ದು ಅಂತ ಹೇಳಿ ತಿನ್ನಕ್ಕಾಗಲ್ಲ. ಕರೆಕ್ಟಾಗಿ ತಿಂದೇ ಹೇಳ್ಬೇಕು. ಏನಂತೀರಾ ಸರ್ ನೀವು? ಸ್ವಲ್ಪ ರೆಡ್ಡಿ ಮನೆಯವರು ಮಾಡೋವಂಥ ಅಡುಗೆಯು ಸ್ವಲ್ಪ ಖಾರವಾಗಿರುತ್ತೆ, ರುಚಿಯಾಗೂ ಇರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಉಷಾ ರೆಡ್ಡಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಮಾ, ಬನ್ನಿ ಮಾ. ಥ್ಯಾಂಕ್ ಯು ದೀಪಕ್. Thank you, sir. ಥ್ಯಾಂಕ್ ಯು. ಒಳ್ಳೆ ಏಡಿಕಾಯಿ ಫ್ರೈ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಟ್ಟಿದ್ದಾರೆ. ಏಡಿಕಾಯಿ ತೊಗೊಂಬನ್ನಿ, ಇದೇ ಮಸಾಲ ಹಾಕಿ ಆರಾಮಾಗಿ ತಿನ್ನಿ, ರುಚಿಯಾಗಿ ಮಾಡಿದ್ದಾರೆ. ಇವಾಗಲೇ ಹೋಗಿ ತೊಗೊಂಬನ್ನಿ. ಯಾಕಂದರೆ ತುಂಬ ಜನದ ಮನೇಲಿ ಮಾಡಲ್ಲ, ಮಾಡೋದು ಗೊತ್ತಿಲ್ಲ, ಇದು ನಾವು ಮಾಡಲ್ಲ, ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆದರೆ ನಾನು ಮಾಡ್ಕೊಡಲ್ಲ, ಇವೆಲ್ಲ ಹೇಳ್ತಾ ಇರ್ತಾರೆ. ಆದ್ದರಿಂದ ಈ ಒಳ್ಳೆ ಈಸಿ ಮೆಥಡಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಮಲ್ಲಿ ನೀವೇ ಮಾಡ್ಕೊಳ್ಳೇಬಹುದು. ಕ್ರಾಬ್ ಫ್ರೈ ಮಾಡೋ ವಿಧಾನ: ಬಾಣಲಿಗೆ ಎಣ್ಣೆ, ಅದಕ್ಕಾದ್ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕ್ರ್ಯಾಬ್, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿ ಬೇಯುತ್ತಿರುವ ಕ್ರಾಬ್ಗೆ ಹಾಕಿ ಬೇಯಿಸಿ. ಅದಕ್ಕೆ ಉಪ್ಪು, ನೀರು ಸೇರಿಸಿ ಮುಚ್ಚಳ ಮುಚ್ಚಿ 20 ನಿಮಿಷ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕ್ರಾಬ್ ಫ್ರೈ ನಿಮ್ಮನೇಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ. ನಾವು 5 ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ವಿ, ಆದರೆ ಹೋಟೆಲ್ ಯಾಕೋ ಸರಿ ಹೋಗ್ತಾ ಇರಲಿಲ್ಲ. ಈಗ ಒಂದು 5 ತಿಂಗಳಿಂದ ಫುಲ್ ರಿನಿವೇಷನ್ ಮಾಡಿಸಿದ್ದೀವಿ. ಆ ಹೋಟ್ಲಿಗೆ ಬಂದು ಒಂದ್ಸರಿ ನಮ್ಮ ಊಟ ತಿನ್ನೋಡಿ ಸರ್ ಅಂತ ಇದ್ದಾರೆ. ನಮ್ಮ ಮಾಗಡಿ ರೋಡ್ನಲ್ಲಿ, ಅಂದರೆ ಮಾಗಡಿ ರೋಡ್ನಲ್ಲಿ ಒಂದು ಒಳ್ಳೆ ಹೋಟೆಲ್ ಇದೆ, ಮುಸ್ಸಂಜೆ ಹೋಟೆಲ್, ಮುಸ್ಸಂಜೆ ಅಂತೇಳಿ. ಆ ಮುಸ್ಸಂಜೆ ಹೋಟ್ಲಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಅಡುಗೆ ಮಾಡ್ಕೊಡ್ತೀವಿ ಸರ್ ನೋಡಿ ಅಂತ ಇದ್ದಾರೆ. ನಮಸ್ಕಾರ, ಬನ್ರಿ ಇಲ್ಲಿ ಮುಸ್ಸಂಜೆ ಹೋಟ್ಲವರು. ನಮಸ್ಕಾರ, ಏನ್ ನಿಮ್ಮ ಹೆಸರು? ಬಾಬು ಅಂತ. ಬನ್ರಿ ಬಾಬು. ನಮ್ಮ ಅಡುಗೆ ಮನೆ ನೋಡ್ತಾ ಇದ್ರಾ? ಯಾವಾಗಿಂದ ಅಡುಗೆ ಮಾಡ್ತಿದ್ಯಾ ಬಾಬು ನೀನು? ನಾನೊಂದು 8 ವರ್ಷ ಆಯ್ತು ಸರ್. ಮೀಸೆ ಬರೋದಕ್ಕಿಂತ ಮೊದಲೇ ಅಡುಗೆನಾ? ಮುಂಚೆ. ಬಾಲ ಕಾರ್ಮಿಕನಾಗಿ ಸೇರ್ಕೊಂಡಿದ್ದ ನೀನು? ಹೌದೌದು. ಗೊತ್ತಾಗುತ್ತೆ ನೋಡಿ. ಎಷ್ಟು ವರ್ಷ ನಿಂಗೆ ಇವಾಗ? ನನಗೆ 26. ಈಗ 26. 8 ವರ್ಷದ ಹಿಂದೆ ಕೆಲಸ ಮಾಡಕ್ ಶುರು ಮಾಡಿದ್ದು. ಇವಾಗ ಅವರೇ ಮೇನ್ ಕುಕ್ಕು ಆ ಹೋಟ್ಲಿಗೆ. ಓಕೆ ಬಾಬು, ಯಾವ ಊರು ನಿಮ್ದು? ನಮ್ದು ಮುರುಡೇಶ್ವರ. ಎಂತದು ಮರ, ಅಷ್ಟು ದೂರದಿಂದ ಇಲ್ಲಿಗೆ ಬಂದದ? ಅದೊಂದು 12 ವರ್ಷ ಆಯ್ತು ಬೆಂಗಳೂರಲ್ಲಿ ಇದ್ದು. ಹೌದಾ? ಇನ್ನೇನು ನಿಮ್ಮ ಮುರುಡೇಶ್ವರ ಹೆಸರು ಮರ್ತೋಗಿರ್ಬೇಕು ನಿಮ್ಗೆ. ಇಲ್ಲಪ್ಪ, ಹೋಗ್ತೀವಿ. ಯಾವಾಗ ಹೋಗ್ತೀರಿ? 6 ತಿಂಗಳಿಗೆ 7 ತಿಂಗಳು, ಒಂದು ವರ್ಷಕ್ಕೊಂದ್ಸತಿ. ಮದುವೆ ಆಗಿದೆಯಾ? ಇಲ್ಲ, ಬ್ಯಾಚುಲರ್. ಅದಕ್ಕೆ ಆಡಾಡ್ಕೊಂಡು ಹೋರಾಡ್ಕೊಂಡಿರೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಬು ಅವ್ರು ಬಂದಿದ್ದಾರೆ. ಮುಸ್ಸಂಜೆ ಹೋಟೆಲ್ನಿಂದ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಹೋಟೆಲ್ ಸ್ಪೆಷಲ್ ಏನು? ಛತ್ರಿಯ. ಓಕೆ, ಚಿಕನ್ ಕ್ಷತ್ರಿಯ ಮಾಡಕ್ಕೆ ಏನೇನು ತಂದಿದ್ದೀರಾ ಬಾಬು? ಕ್ಷತ್ರಿಯ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್ ಪೀಸ್, ದಪ್ಪ ಮೆಣಸಿನಕಾಯಿ, ಗೋಡಂಬಿ, ಮೊಸರು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಒಣ ಕೊಬ್ಬರಿ ಪುಡಿ, ಬಿಳಿ ಕಾಳು ಮೆಣಸಿನ ಪುಡಿ, ಅರಿಶಿನ, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕರಿಬೇವು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಣಲಿ ಕೊಡಿ ಒಂದು. ಚಿಕನ್ ಬೇಯಿಸ್ಕೋಬೇಕಾ? ಚಿಕನ್ ಬೇಸ್ಕೊ ಇಡಿ. ಚಿಕನ್ ನೀರು ಹಾಕಿ. ಇನ್ನೇನು ಅಡುಗೆ ಮಾಡ್ತೀರಾ ಬಾಬು ನೀವು? ಯಾವ್ದಾದ್ರು ಸ್ಪೆಷಲಿಸ್ಟು? ಆಂಧ್ರ. ಬಾಬು ಬಂದ್ರೆ ಇದು ಸಖತ್ತಾಗಿರುತ್ತೆ ಅಂತ ಯಾವುದು? ಆಂಧ್ರ ಸ್ಟೈಲಲ್ಲಿ. ಹಾಂ, ಸ್ವಲ್ಪ ನೀರು ಬೇಕಾಗಿತ್ತು. ಹಾಕೋಣ. ಸ್ವಲ್ಪ ಉಪ್ಪು ತಾಗ್ಲಿ ಅಂತ ಆಮೇಲೆ ಹಾಕ್ಬೇಕು. ಓಕೆ, ಸ್ವಲ್ಪ ತಾಕೋಬೇಕಷ್ಟೇ, ಅಂಟ್ಕೋಬಾರ್ದು. ಹಾಂ, ತಾಕೊಂಡು ಹೋಗಿರ್ಬೇಕು. ಸ್ವಲ್ಪ ಚಿಲ್ಲಿ ಪೌಡ್ರು. ಓಹೋ, ಓಕೆ. ಧನಿಯಾ ಪೌಡ್ರು ಸ್ವಲ್ಪ, ಅರಿಶಿನ ಪುಡಿ ಒಂದು ಸ್ವಲ್ಪ, ಅರಿಶಿನ ಪುಡಿ ಸ್ವಲ್ಪ, ಹಾ. ಖಾರದ ಪುಡಿ ಸ್ವಲ್ಪ, ಉಪ್ಪು ಸ್ವಲ್ಪ,
ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಹಾಂ. ಎಷ್ಟು ಅವರ್ ಬೇಯಬೇಕಿದು? ಒಂದು 5 ನಿಮಿಷ. 5 ನಿಮಿಷ ಬೇಯಬೇಕಾ? ಹಾಂ 5 ನಿಮಿಷಕ್ಕೆ ಬೇಯ್ಬಿಡುತ್ತಾ ಪೂರ್ತಿ? ಹಾಂ ಬೇಯುತ್ತೆ. ಏನು ಎಣ್ಣೆ ಹುರ್ಕೋಬೇಕು ಅಂದರೆ ಹುರ್ಕೊಳ್ಳಿ ಈ ಕಡೆ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ. ಸ್ವಲ್ಪ ತುಪ್ಪ, ಶ್ರೀಕೃಷ್ಣ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ತುಪ್ಪ ಹಾಕ್ಲಾ? ಹಾಂ ಎಷ್ಟು ಬೇಕು? ಹಾಕಿ. ಹಾಂ ಸಾಕು. ಸ್ವಲ್ಪ ಎಣ್ಣೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಫಸ್ಟ್ ಬೆಳ್ಳುಳ್ಳಿ. ಬೆಳ್ಳುಳ್ಳಿನ ಹಾಂ, ಬೆಳ್ಳುಳ್ಳಿ. ಚಿಕನ್ ಕ್ಷತ್ರಿಯ ಮಾಡೋಕ್ಕೋಸ್ಕರ ಹೋಟೆಲ್ ಮುತ್ಸಂಜೆಯಿಂದ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಬೆಳ್ಳುಳ್ಳಿ ಹಾಕ್ತಾ ಇದೀವಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಗೆ ಇಲ್ಲಿ ಉಪ್ಪು, ಖಾರ, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಚಿಕನನ್ನು ಬೇಯಿಸ್ಕೊಳ್ತಾ ಇದೀವಿ. ಎಸ್ ಸರ್. ಸ್ವಲ್ಪ ಕ್ಯಾಪ್ಸಿಕಮ್. ದಪ್ಪ ಮೆಣಸಿನ್ಕಾಯಿ. ಎಸ್, ನೆಕ್ಸ್ಟ್ ನೀರುಳ್ಳಿ. ಓಕೆ. ಓಕೆ, ಎಲ್ಲಿ ಬರ್ತೀವಿ ಮೊಟ್ಲು? ಮಾಗಡಿ ರೋಡಲ್ಲಿ. ಮಾಗಡಿ ರೋಡ್ ನೈಸ್ ರೋಡ್ ಇದೆಯಲ್ಲ, ಮಾಗಡಿ ರೋಡ್ ನೈಸ್ ರೋಡ್. ಹೌದು, ನೈಸ್ ರೋಡ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಹೌದು. ಆ ಪಕ್ಕದಲ್ಲೇ ರೈಟ್ ಸೈಡಲ್ಲಿ. ಓಕೆ ಓಕೆ, ಅಲ್ಲೆಲ್ಲೂ ಚೆನ್ನಾಗಿರೋ ಹೋಟ್ಲ್ಗಳಿಲ್ಲ, ಒಳ್ಳೇದಾಯ್ತಪ್ಪ. ಪ್ರಾಣ ಹೋಗ್ತದೆ ಊಟ ಮಾಡಬೇಕು ಅಂದರೆ. ಫ್ಯಾಮಿಲಿ ಬರ್ಬೋದಾ? ಹೋಟ್ಲು ಫ್ಯಾಮಿಲಿಗ? ಫ್ಯಾಮಿಲಿ ಬರ್ಬೋದು. ಗಾರ್ಡನ್ ಥರ, ಗಾರ್ಡನ್ ಸಿಸ್ಟಮ್. ಓ ಹಂಗೆ. ಇನ್ನ ಬೇಯ್ಲ ಇದು ಪರವಾಗಿಲ್ವಾ? ಬೇಯ್ತಾರಲ್ಲ? ಹಾಂ ಬೇಲಿ ಬೇಲಿ. ಇದು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರ್ತಲ್ವಾ? ಹಾಂ ಚೆನ್ನಾಗಿ. ನೆಕ್ಸ್ಟ್ ಇಲ್ಲೇನು ಹಾಕೋಬೇಕು? ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಪ್ಪ. ಇಷ್ಟೇ ಸಾಕಾ ಇದು 6ಕ್ಕೆ ಮಸಾಲ? ಹಾಂ ಸಾಕು ಸಾಕು ಸಾಕು. ಓ ಎಸ್. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಸ್ ಸರ್. ಉಪ್ಪು, ಅರಿಶಿನ ಎಲ್ಲವನ್ನ ಹಾಕಿ, ಖಾರವನ್ನು ಹಾಕಿ, ಚಿಕನನ್ನು ಮಧ್ಯದಲ್ಲಿ ಸೀಳಿ ಬಿಸಿನೀರಲ್ಲಿ ಬೇಯಿಸ್ಕೊಳ್ತಾ ಇದೀವಿ. ಚಿಕನ್ ಕ್ಷತ್ರಿಯ ಮಾಡೋಕ್ಕೋಸ್ಕರ ಹೋಟೆಲ್ ಮುತ್ಸಂಜೆ ಮಾಗಡಿ ರಸ್ತೆಯಿಂದ ಬಂದಿದ್ದಾರೆ. ಅದ್ಭುತವಾಗಿರೋ ಅಡುಗೆ ಮಾಡ್ತೀವಿ ಸರ್. ನೋಡಿ, 5-6 ವರ್ಷದಿಂದ ಒಳ್ಳೆ ಹೋಟೆಲ್ ನಡೆಸ್ತಾ ಇದೀವಿ ನಾವು ಅಂತ ಬಂದಿದ್ದಾರೆ. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಹಾಕ್ಕೊಳ್ಳಿ ಎಷ್ಟು ಬೇಕಾದ್ರೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೊಸರು ಬೇಕಾಗುತ್ತೆ. ಮೊಸರು ಬೇಕಾ? ಹಾಂ. ಲೇ ಮೊಸರು ಅಂತ ಯಾರಲ್ಲಿ ಮೂರ್ತಿ ಮೊಸರು ತಗೊಂಬರ ಇಲ್ಲೊಂದು ಬಟ್ಲು. ಎಸ್, ಹಾಕಿ. ಮೊಸರು ಗಟ್ಟಿಯಾದಂಥ ಮೊಸರು. ಎರಡು ಸ್ಪೂನು ಸಾಕು? 2 ಸ್ಪೂನು. ಹಾಂ 2 ಸ್ಪೂನ್. ಎಷ್ಟು ಚಿಕನ್ ಒಳಗಡೆ ಆರಿದೆಯಾ? ಹಾಂ ಆರಿದೆ, ಸಾಕು ಸಾಕು. ಒಂದು ಪ್ಲೇಟ್ಗೆ ಎಷ್ಟು ಕೊಡ್ತೀರಾ ನಿಮ್ಮ ಹೋಟ್ಲಲ್ಲಿ? 3 ಪೀಸು. 3 ಹಾಂ 3 ಪೀಸ್. ಓಕೆ. 4 ಕೊಡಬೇಕಿಲ್ಲ 2 ಕೊಡಬೇಕು? 3 ಯಾವ ಲೆಕ್ಕ ನಿಮ್ಮದು ಬಾಬು? 3 ಕೊಡೋದು. 4 ಕೊಡಿ. 4 ಆಗಲ್ಲ, 3 ಕೊಡೋದು. 2 ಕೊಡಿ. 2 ಕೊಡ್ಬೋದು. 2 ಕೊಡಿ, ಇಲ್ಲ 4 ಕೊಡಿ. 3 ಕೊಟ್ರೆ ಹೆಂಗ್ ತಿನ್ನೋದಪ್ಪ? ಹೋಟ್ಲಿಗೆ 2 ಬಂದು ಕುತ್ಕೊಂಡ್ರೆ ಇನ್ನು ಅರ್ಧಕ್ಕೆ ಕಿತ್ತಾಡ್ತಾರಾ? ಫಿಲ್ಟರ್ ಮಾಡ್ಬೇಕು, ಹಾಕ್ಬೇಕು ಇದಕ್ಕೆ. ಫಿಲ್ಟರ್ ಏನು ಮಾಡೋದು? ನೀನು ಏನು ನೀರು ಬೇಕಾ? ನೀರು ಬೇಡ, ಬರೀ ಚಿಕನ್ ಮಾತ್ರ ಹಾಕ್ಬೇಕು ಅಷ್ಟೇ. ಅದಕ್ಕೇನು ಫಿಲ್ಟರ್ ನೀನು ಮಾಡ್ತೀಯ? ಬಾಗ್ರು ನಮ್ಮ ಮಿಲ್ಟ್ರಿ ಹೋಟೆಲ್ ಈ ಥರ ಬೇಕಾದಷ್ಟು ಫಿಲ್ಟರ್ ಮಾಡಾಕ್ಬಿಟ್ಟಿದ್ದೀನಿ ನಾನು. ಹಾಕ್ಲಾ? ಹಾಂ ಹಾಕಿ. ಓಕೆ, ಹೆಂಗೆ ಫಿಲ್ಟ್ರು? ಓಕೆ, ಹಾಕ್ಲಾ? ಹಾಂ ಹಾಕಿ. ಪೀಸ್ ದಪ್ಪ ಆಯಿತು. ಪೀಸ್ ದಪ್ಪ ಆಯಿತು. ಹೌದು. ನಿಮ್ಮ ಹೋಟ್ಲ್ ಇಷ್ಟೇ ದಪ್ಪ ಕೊಡ್ತೀರಾ ಅಥವಾ ನಮ್ಮ ಹತ್ರ ತರಬೇಕು ಅಂತ ಇಷ್ಟು ದಪ್ಪ ತಂದ್ಬಿಟ್ಟಿದ್ದೀರಾ? ಇಲ್ಲ ಇಲ್ಲ, ಇಷ್ಟೇ ದಪ್ಪ. ಹೌದಾ? ಕರೆಕ್ಟಾಗಿ ಕೊಡ್ರಪ್ಪ. ನಾವು ಇಷ್ಟು ದಪ್ಪ ಅಂತ ನೋಡ್ಕೊಂಡು ನಿಮ್ಮ ಹೋಟ್ಲಿಗೆ ಬರೋದು, ಅಲ್ಲಿ ಇಷ್ಟೇ ಕಡ್ಡಿ ಇಟ್ಬಿಟ್ಟಿರೋದು. ಏನು ಮಾಡೋದು ನಾವು ಆಮೇಲೆ? ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹಾಕ್ಬೇಕು. ಇನ್ನು ಅದೇನೇನು ಬೇಕಾದ್ರೆ ಹಾಕೊಳ್ಳಪ್ಪ. ಇದು ಬೇಡಲ್ವ ನೀರಿನ ನಿಮಗೆ? ಆ ನೀರು ಒಂದು ಸ್ವಲ್ಪ ಬೇಕಾಗುತ್ತೆ ಇದ್ರ ಮೇಲೆ ಹಾಕೋಕ್ಕೆ. ಆಯ್ತು. ಸ್ವಲ್ಪ ಧನಿಯಾ ಪೌಡ್ರು. ಎಸ್ ಸರ್. ಸ್ವಲ್ಪ ಧನಿಯಾ ಪೌಡ್ರು. ಆಮೇಲೆ ಉಪ್ಪು. ಸ್ವಲ್ಪ ಉಪ್ಪು. ಯಾಕಂದರೆ ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿದ್ದೀವಿ. ಆದರೂ ಕೂಡ ಫೈನಲ್ ಕೋಟಿಂಗಲ್ಲಿ ಮಸಾಲೆಗೆ ಉಪ್ಪು ಹಿಡಿಯಬೇಕಲ್ಲ. ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ಅದು ಇದೇ ನೀರು ಹಾಕ್ತೀಯಾ? ಹಾಂ. ಪೌಷ್ಟಿಕಾಂಶದ ನೀರು. ಹಾಂ. ಇದನ್ನೇ ಹಾಕ್ಬೇಕು. ಹಾಕ್ಲಾ? ಹಾಕಿ. ಹಾಂ ಸಾಕು ಸಾಕು. ಸಾಕಾ? ಹಾಂ ಸಾಕು. ಓಕೆ. ಇದು ಮಸಾಲ ಚೆನ್ನಾಗಿ ಹಿಡಿದ ಮೇಲೆ ವೈಟ್ ಪೆಪ್ಪರು, ಕೊಬ್ಬರಿ ಪೌಡ್ರು. ಇನ್ನ ಕತೆ ಇದೆಯಾ ಇದಕ್ಕೆ? ಹಾ, ಕಥೆಯಲ್ಲೇ ಮುಗ್ದಿಲ್ಲ. ಇಲ್ಲ ಇಲ್ಲ ಇನ್ನೂ. ಓ, ಕತೆ ಮುಂದುವರಿಯುವುದು. ಆ ನೀರೆಲ್ಲ ಡ್ರೈ ಆಗಬೇಕಾ? ಇಲ್ಲ ಇಲ್ಲ ಇಲ್ಲ, ಡ್ರೈ ನಾವೇ ಮಾಡಬೇಕು. ಡ್ರೈ ಇದು ನೀವೇ ಡ್ರೈ ಮಾಡ್ತೀರಾ? ಹಾಂ ಮಾಡ್ತೀವಿ. ಸ್ವಲ್ಪ ವೈಟ್ ಪೆಪ್ಪರು, ಕೊಬ್ಬರಿ ಪೌಡ್ರ್ ಹಾಕಿದ್ರೆ ಡ್ರೈ ಆಗ್ಬಿಡ್ತದೆ ಆಟೋಮೆಟಿಕ್. ಡ್ರೈ ಆಗ್ಬಿಡುತ್ತೆ ಆಟೋಮೆಟಿಕ್. ಇದು ಹಾಕ್ತೀನಿ ವೈಟ್ ಪೆಪ್ಪರು. ಹಾಕಪ್ಪ. ವೈಟ್ ಪೆಪ್ಪರು,
ಓಕೆ, ಕೊಬ್ಬರಿ ಪೌಡ್ರು. ಕೊಬ್ಬರಿ ಪೌಡ್ರು ತಾನೇ ಇದು? ಹಾಂ, ಕೊಬ್ಬರಿ ಪೌಡ್ರು. ಕೊಬ್ಬರಿ ಪೌಡ್ರೆ. ಓಕೆ, ಆಮೇಲೆ ಓಕೆ, 2 ಥರ ಚಿಕನ್ ಕ್ಷತ್ರಿಯಗಳಲ್ಲಿ ಆಂಧ್ರ ಹೋಟೆಲ್ಗಳಲ್ಲಿ ಕೊಡುವಂಥ ಚಿಕನ್ ಕ್ಷತ್ರಿಯ ಇದು. 2 ಥರನೂ ಮಾಡಿಕೊಂಡು ಚೆನ್ನಾಗಿರುತ್ತೆ. ಇದು ಬೇರೆ ರುಚಿನೇ, ಅದು ಬೇರೆ ರುಚಿನೇ. ಎಸ್, ನೀನು ಹಾಕ್ಬೇಕು ಗುರು. ಇನ್ನೇನಿಲ್ಲ, ಗೋಡಂಬಿ. ಓಹೋ, ಹಾಕಿ. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ ಇವತ್ತು? ನಮ್ಮ ಯಜಮಾನ್ರು ಬಂದಿದ್ದಾರೆ. ಏನು ನಿಮ್ಮ ಯಜಮಾನ್ ಹೆಸರು? ಶಿವಕುಮಾರ್ ಶೆಟ್ಟಿ. ಶಿವಕುಮಾರ್ ಶೆಟ್ಟಿ, ಮಂಗಳೂರವರಾ? ಹಾಂ, ಕುಂದಾಪುರ. ಅದಕ್ಕೆ ನಿನ್ನ ಆ ಕಡೆ ಹಿಡ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಹಾಂ, ಸ್ವಲ್ಪ ತುಪ್ಪ ಮೇಲ್ಗಡೆ. ಸ್ವಲ್ಪ ತುಪ್ಪ, ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ. ಹಾಂ, ಸಾಕು. ಸಾಕಲ್ಲ? ಹಾಂ, ಸಾಕು. ಸ್ವಲ್ಪ ಕರ್ಬೇವಿನ ಸೊಪ್ಪು. ಸ್ವಲ್ಪ ಕರ್ಬೇವಿನ ಸೊಪ್ಪು. ತಿನ್ನಕ್ಕೆ ಹೆಂಗೆ ಮಜವಾಗಿರುತ್ತೆ ಅಂದರೆ ನೋಡ್ತಾ ಇದ್ರೆ ಬಾಯಿಗೆ ನೀರು ಶುರು ಆಗುತ್ತೆ. ಹಿಂಗಿರ್ಬೇಕ್ರಿ, ಗೊಜ್ಜು ಅಂಟ್ಕೊಂಡಿರ್ಬೇಕು. ಒಂದ್ಸರಿ ಚಿಕನ್ ಹಿಂಗಂದ್ರೆ ಬಾಯಲ್ಲಿ ಮಾಂಸ, ಕೈಯಲ್ಲಿ ಮೂಳೆ ಇರಬೇಕು. ನೆನೆಸ್ಕೊಳ್ಳಿ, ಆಹಾ ಅದ್ಭುತ. ನಾಳೆ ಕ್ರಿಸ್ಮಸ್ಸು, ಇವೆಲ್ಲ ಮಾಡ್ಕೊಳ್ಳಿ ಅಂತ ಒಳ್ಳೊಳ್ಳೆ ಅಡುಗೆ ತೋರಿಸ್ತಾ ಇರೋದು. ದಯವಿಟ್ಟು ಚಿಕನ್ನ ತಂದು ಇವತ್ತೇ ಒಂದ್ಸರಿ ಟ್ರಯಲ್ ಮಾಡಿ, ನಾಳೆ ಹೆಂಗಿರು ಸಂಡೇ ಬೆಳಗ್ಗೆ ರೆಡಿ ಆದ ತಕ್ಷಣ ಇದು ಮಾಡ್ಕೊಳ್ಳಿ. ಹಾಂ, ಆಯಿತು. ಓಕೆನಾ? ಹಾಂ, ಓಕೆ. ಹಾಕ್ಲಾ? ಹಾಕಿ ಸರ್, ದಯವಿಟ್ಟು ಹಾಕಿ. ಇನ್ನೇನು ಇಟ್ಕೊಳಕ್ಕೆ ಕೊಟ್ಟಿದ್ದೀವಿ ನಾವು. ಸಕ್ಕದಪ್ಪ ಪೀಸ್ ಅಲ್ಲ, ಹೋಟ್ಲಲ್ಲಿ ಹಿಂಗೆ ಕೊಡ್ತೀರಾ? ಹಾಂ, ಹಿಂಗೆ ಕೊಡ್ತೀವಿ. ವೆರಿ ಗುಡ್. ಓಹೋ, ಚಿಕನ್ ಛತ್ರಿಯ. ಚಿಕನ್ ಕ್ಷತ್ರಿಯ. ಬೆಳ್ಳುಳ್ಳಿ ಗಿರುಳ್ಳಿ ಸ್ವಲ್ಪ ಜೋರಾಗಿದ್ದು, ಚಿಕನ್ನ ಚೆನ್ನಾಗಿ ಬೆಂದು, ಅದನ್ನ ಕೈಲಿ ಹಿಂಗೆ ಯಾರು ಕೊಟ್ರೆ ಕಳೆದೋಗ್ಬಿಡ್ತೀರಾ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಅನ್ನ ಮಾಡಿದ್ದಾರೆ. ಆದರೆ ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ, ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ. ಬನ್ನಿ ಬಾಪು. ಓಹೋ, ಚಿಕನ್ ಕ್ಷತ್ರಿಯ. ಯಾರು ಬಂದಿದ್ದಾರೆ? ನಿಮ್ಮ ಬಾಸ್ ಹೆಸರೇನು? ಏನ್ ಶೆಟ್ರು? ಶಿವಕುಮಾರ್ ಶೆಟ್ಟಿ. ಶಿವಕುಮಾರ್ ಶೆಟ್ಟಿ ಅವರೇ, ಬನ್ರಿ. ನಮಸ್ಕಾರ ಶೆಟ್ರೆ. ಸರ್ ನಮಸ್ಕಾರ. 2ನೇ ಹೋಟ್ಲಾ? ಕೂತ್ಕೊಳ್ಳಿ. ಏನ್ ಮಾಡಿದ್ದೀರಾ? ಮಂಗಳೂರವ್ರಿಗೆ ಹೋಟ್ಲ್ ಅಂದ್ರೆ ಹೋಟ್ಲೆ. ಆ ಹೋಟ್ಲಲ್ಲೇ ಅವರು 1, 2, 3, 4 ಹೋಟೆಲ್ಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅದ್ಭುತವಾಗಿರುವಂಥ ಹೋಟೆಲ್ಗಳು ಮಾಡ್ತಾರೆ. ಹೋಟೆಲ್ನ ಹೇಗೆ ನಡೆಸಬೇಕು, ಹೇಗೆ ನಡೆಸಿದ್ರೆ ಅದು ನಡೆಯುತ್ತೆ, ಹೇಗೆ ನಾವು ಕುಕ್ಗಳನ್ನ ಮೇಂಟೈನ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಯಾಕಂದ್ರೆ ಮಂಗಳೂರವ್ರಿಗೆ ಒಂಥರ ವ್ಯಕ್ತಿ ರಕ್ತಗತವಾಗಿ ಬಂದಿರುವಂಥ ಒಂದು ಉದ್ಯಮ ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮ. ಓಕೆ, ಹೆಂಗಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ ಸರ್, ನಡೀತಾ ಇದೆ. ಹೆಂಗಿದೆ ಹೊಸ ಹೋಟ್ಲು? ಹೊಸ ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ. ರೆಸ್ಪಾನ್ಸ್ ಚೆನ್ನಾಗಿದೆಯಾ? ಫ್ಯಾಮಿಲಿಗೋಸ್ಕರ ಮಾಡಿದ್ವಿ. 5 years ಬ್ಯಾಕ್ ನಾರ್ಮಲ್ ಆಗಿತ್ತು ಅದು. ಇವಾಗ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಮಾಡಿದ್ದೀವಿ. ಈ ಕಡೆಯಿಂದ ಹೋಗ್ತಾ ಲೆಫ್ಟ್ ಹ್ಯಾಂಡ್ ಸೈಡ್ಗ ರೈಟ್ ಹ್ಯಾಂಡ್ ಸೈಡ್ಗ? ರೈಟ್ ಸೈಡಲ್ಲಿ ಇದೆ. ರೈಟ್ ಸೈಡ್. ಬೆಂಗಳೂರು ಕಡೆಯಿಂದ ಹೋಗ್ತಾ ರೈಟ್ ಸೈಡ್, ಬರ್ತಾ ಲೆಫ್ಟ್ ಸೈಡ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಬೆಂಗಳೂರಿಂದ? ಬೆಂಗಳೂರಿಂದ ಆಲ್ಮೋಸ್ಟ್ ಐಡಿಯಾ ಇಲ್ಲ ಸರ್, ಬಟ್ ನೈಸ್ ರೋಡ್ ಎಂಟ್ರಿ ಆಗ್ತಾರಲ್ಲ, ಹೌದು. ಎಂಟ್ರಿ ಆಗೋ ಜಾಗದಿಂದ ಮುಂದ್ಗಡೆ ಒಂದು 100 meters ಮುಂದ್ಗಡೆ ಹೋದ್ರೆ HP ಪೆಟ್ರೋಲ್ ಬಂಕ್ ಇದೆ. ಅದ್ರ ಪಕ್ಕಕ್ಕಿರೋದಾ? ಪಕ್ಕಕ್ಕಿರೋದೇ ಇದಿರೋದೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಚಿಕನ್ ಕ್ಷತ್ರಿಯ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ? ಮಾಡಿ ಸರ್. ಮೂರ್ತಿ ಪಾಪ, ನೀನ್ ಯಾಕೆ ಬಂದೆ ಲೋಕಿ? ಮೂರ್ತಿ ಎಲ್ಲ ಅಯ್ಯ, ಈ ಊರಿಗೆ ಹೋಗೋದೇ ಒಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಇವ್ರ ಊರಿಗೆ ಹೋದ್ರೆ ವಾಪಸ್ ಬರೋದು ಯಾವಾಗ ಅಂದ್ರೆ, ಅವ್ರ ಕೈಲಿರೋ ಕಾಸು, ಕೈಲಿರೋ ಮೊಬೈಲು, ಪರ್ಸು ಎಲ್ಲ ಖಾಲಿಯಾಗಿ ಕಳೆದೋಗ್ಬಿಡ್ಬೇಕು. ಆಮೇಲೆ ಜ್ಞಾಪಿಸ್ಕೊಳ್ತಾರೆ ಕೆಲಸ ಒಂದಿತ್ತು ಅಂತೇಳಿ. ಟೇಸ್ಟ್ ಮಾಡೋದಾ? ಮಾಡಿ ಸರ್, ಮಾಡಿ. ಓ ಬಾ, ಲೆಗ್ ಪೀಸಲ್ಲಿ ಹೇಗಿದೆ ಟೇಸ್ಟ್? ಸ್ವಲ್ಪ ತುಪ್ಪ ಜಾಸ್ತಿ ಆಯ್ತು. ಫ್ಲೇವರ್ಡ್ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಶ್ರೀಕೃಷ್ಣ ತುಪ್ಪ ಅಂತ ನೋಡ್ಬಿಟ್ನಲ್ಲ, ಅದಕ್ಕೆ ಜಾಸ್ತಿ ಹಾಕ್ಬೇಕು ಅನ್ಸ್ತಂತ. ಚೆನ್ನಾಗಿ ಮೇನ್ ಏನಂತ ಹೇಳಿದ್ರೆ, ಇಷ್ಟು ದಪ್ಪ ಚಿಕನ್ ನಾವು ಎಣ್ಣೆಲಿ ಹಾಕಿದ್ರೆ ಒಳಗಡೆ ಬೇಯೋದು ಕಷ್ಟ. ಉಪ್ಪು ಖಾರ ಹಾಕಿ ನೀರಲ್ಲಿ ಚೆನ್ನಾಗಿ ಬೇಯಿಸಿದಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಮಾಂಸ. ಆಮೇಲೆ ಈ ಥರ ಪ್ಯಾನಲ್ಲಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಕ್ಷತ್ರಿಯ ಆಗುತ್ತೆ. ಸಕ್ಕತ್ತಾಗಿದೆ ಸರ್. ಇನ್ನೂ ಖಾರ ಹಾಕ್ಬೋದಾಗಿತ್ತು. ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಲ್ಲ, ಅಷ್ಟು ಹಸಿಮೆಣಸಿನ್ಕಾಯಿ ಮಾತ್ರ. ಮೇನ್ ಬೇಸು ಆಂಧ್ರ ಸ್ಟೈಲು ಸರ್, ಇದು ಗ್ರೀನ್ ಚಿಲ್ಲಿ. ಎಲ್ಲ ಫುಡ್ಗಳು ಗ್ರೀನ್ ಚಿಲ್ಲಿ ಆರ್ಗ್ಯಾನಿಕ್ ಆಗಿ ಬರ್ತದೆ. ಸ್ವಲ್ಪ ಚಿಲ್ಲಿ ಖಾರ ಕಮ್ಮಿ ಇತ್ತು ಅನ್ಸುತ್ತೆ. ಖಾರ ಇರಲಿ, ಖಾರ ಇಲ್ಲ. ಖಾರ ಮೆಣಸಿನ್ಕಾಯಿ ಖಾರ ಇಲ್ಲ. ಖಾರ ಇಲ್ಲ.
ಯಾಕಂದ್ರೆ ಜಾಸ್ತಿ ಖಾರ ಇದ್ರೆ ಅದೇ ಮೆಣಸಿಗೆ ಮೋಸ್ಟ್ಲಿ ಡೂಪ್ಲಿಕೇಟ್ ಮೆಣಸಿಗೆ ತಂದ್ಬಿಟ್ಟವ್ರು ನಮ್ಮ ಹುಡುಗರು. ಸಾಕಾಗಿದೆ, ಹಾಂ ಮಾಡಿ ಸರ್, ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು. ಯಾವ ಹೋಟ್ಲು ಹೋದ್ರು ಕೂಡ ಬಿಲ್ ಅಂತೂ ಕೊಟ್ಟೇ ಕೊಡ್ತೀವಿ, ಆದರೆ ಆ ಕೈ ನೆಕ್ಕಿ ತಿನ್ನಬೇಕು. ಚೂರು ಸ್ವಲ್ಪ ಖಾರ ಇದ್ಬಿಟ್ಟಿದ್ರೆ ಮಜವಾಗಿರ್ತಾಯಿತ್ತು. ಬಟ್ ಜನರಲ್ ಆಗಿ ಫ್ಯಾಮಿಲಿ ಜೊತೆಗೆಲ್ಲ ಬಂದಾಗ ಅಷ್ಟೊಂದು ಖಾರ ಎಲ್ಲ ತಿನ್ನಲ್ಲ. ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಬಾಬು, ಚೆನ್ನಾಗಿ ಮಾಡಿದ್ದೀರಾ. ರಾತ್ರಿ 11 ಗಂಟೆವರೆಗೆ ಹೋಟ್ಲು ತೆಗ್ದಿರುತ್ತೆ, ಬಾಬು ಅವರು ಅಲ್ಲೇ ಇರ್ತಾರೆ. ಬನ್ನಿ ಶೆಟ್ರೆ. ಹಾಂ ಸರ್, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದಾರೆ. Thank you, sir. ನೀವು ಸ್ವಲ್ಪ ಖಾರ ಹಾಕಿ, ಹಾ. ಸ್ವಲ್ಪ ಖಾರವಾಗಿದ್ರೆ ಮಜಾ. ಅಕಸ್ಮಾತ್ ಏನಾದ್ರು ಮಾಡಿರೋ ಕಡೆಗೆ ಹೋಗ್ಬೇಕು ಅಂದ್ರೆ, ಒಳ್ಳೆ ರೆಸ್ಟೋರೆಂಟ್ ಬೇಕು ಅಂದ್ರೆ, ಅಲ್ಲೇನಾದ್ರೂ ನಮ್ಮ ಮುಸ್ಸಂಜೆ ಹೋಟೆಲ್ ಕಾಣಿಸ್ಕೊಂಡ್ರೆ ಅಥವಾ ಮುಚ್ಚಿಬಿಟ್ಟಿದ್ರೆ ಅಥವಾ ಆರ್ಡರ್ ಮಾಡಬೇಕಾಗಿದ್ರೆ ಈ ನಂಬರ್ಗೆ ಫೋನ್ ಮಾಡಿ ಹೇಳಿ ಸರ್. 9900 9900 44 44 6064 6064 ಫೋನ್ ಮಾಡಿ. ಮುಸ್ಸಂಜೆಗೆ ಬರ್ತಾ ಇದೀವಪ್ಪ, ಸ್ವಲ್ಪ ಅದನ್ನೇ ಇದನ್ನೆತ್ತಿಡು, ಬಂದೇ ಬರ್ತೀವಿ. ಚೆನ್ನಾಗಿದೆಯಾ, ಟಾಣಿಕ್ ಅಂಗಡಿ ಓಪನ್ ಆಗಿದೆಯಾ, ಅವೆಲ್ಲ ಕೇಳ್ಕೊಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಬಾಯ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಸ್ಸಂಜೆ ಹೋಟ್ಲವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಚಿಕನ್ ಇವಾಗಲೇ ತರಿಸಿ, ಇವಾಗಲೇ ಮಾಡ್ಕೊಳ್ಳೋಕೆ ಶುರು ಮಾಡಿ. ಯಾಕಂದ್ರೆ ಇವತ್ತು ಮಾಡ್ಕೊಂಡ್ರೆ ನಾಳೆ ಕ್ರಿಸ್ಮಸ್ ಬೇರೆ, ಅವತ್ತು ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಕ್ಷತ್ರಿಯ ಚಿಕನ್ ಮಾಡೋ ವಿಧಾನ: ಪಾತ್ರೆಗೆ ನೀರು, ಚಿಕನ್ ಲೆಗ್ ಪೀಸ್, ಉಪ್ಪು, ಹಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕಿ ಬೇಯಿಸಿ. ಬಾಣಲೆಗೆ ತುಪ್ಪ, ಎಣ್ಣೆ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಮೊಸರು, ಬೇಯಿಸಿಕೊಂಡ ಚಿಕನ್ ಲೆಗ್ ಪೀಸ್, ಧನಿಯಾ ಪುಡಿ, ಉಪ್ಪು, ಚಿಕನ್ ಬೇಯಿಸಿಕೊಂಡ ನೀರು, ಬಿಳಿ ಕಾಳು ಮೆಣಸಿನ ಪುಡಿ, ಒಣ ಕೊಬ್ಬರಿ ಪುಡಿ, ಗೋಡಂಬಿ, ತುಪ್ಪ, ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಕ್ಷತ್ರಿಯ ಚಿಕನ್ ನಿಮ್ಮನೆಲ್ಲೂ ರೆಡಿ. ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ನೋಡಿದ್ರೆ ಏನನ್ನಿಸ್ತು? ಮುರಳಿಯವರೇ, ನಾವು ಬಂದು ಅಡುಗೆ ಮಾಡ್ಬೇಕ್ರಿ, ಸಿಕ್ಕಾಪಡೆ ಸಖತ್ತಾಗಿ ಅಡುಗೆ ಮಾಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಸಾಲದು. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಒಳಗಡೆ ಸಿಕ್ಕಾಪಟ್ಟೆ ಕೆಲಸ ಇದೆ.